ಬಾರೋ ಅಣ್ಣ ಬಾರೋ ತಮ್ಮ ಮೇಲುಕೋಟೆಗೆ, ವೈರಮುಡಿಯಂತೆ ನಮ್ಮ ಚೆಲುವರಾಯಗೆ. ರಾಮಾನುಜಾಚಾರ್ಯರ ಕಾಲದಲ್ಲಿ ಜೊತೆಲಿ ಬಂದವರು ಎಲ್ಲ ಸುತ್ತ ಕೋಟೆ ಇರೋದ್ರಿಂದ ಮೇಲುಕೋಟೆ ಅಂತ ಎತ್ತರವಾಗಿರೋಂಥ ಕೋಟೆ. ಮೈಸೂರು ಒಡೆಯರಿಗೆಲ್ಲ ಮನೆ ದೇವರಾಗಿರೋದ್ರಿಂದ ಅವರು ತುಂಬಾ ಮಾಡಿದ್ದಾರೆ. ಅವರೇನೇ ರಾಜಮುಡಿ, ಕೃಷ್ಣರಾಜ ಮುಡಿ ಎಲ್ಲ ಕೊಟ್ಟಿರೋದು ಮೈಸೂರು ಅರಸರೇನೆ. ಒಂದು ವಜ್ರದ ನೆಕ್ಲೆಸ್ ಕೊಟ್ಟಿದ್ದಾರೆ. ನೆಕ್ಲೆಸ್ ಅದು ಅಂದ್ರೆ ರಾಜಮುಡಿ ಕೃಷ್ಣರಾಜ ಮುಡಿನೂ ವಜ್ರಾನೆ. ಊರಿಗೇನೆ ಜ್ಞಾನ ಮಂಟಪ ಅಂತ ಹೆಸರು. ಅಂದ್ರೆ ಬುದ್ಧಿವಂತರು ತುಂಬಾ ಜನ ಇರೋಂಥದ್ದು ಇಲ್ಲಿ ಅಂತ. ನಮ್ಮ ಜೊತೆಗೆ ಸಂಪತ್ ಕುಮಾರ್ ಸರ್ ಇದ್ದಾರೆ. ಇಲ್ಲಿನ ಅರ್ಚಕರು ಅಂತ ಕರಿಬೋದು. ಇಲ್ಲ, ನಾವು ಸ್ಥಾನಿಕರು. ರಾಮಾನುಜಾಚಾರ್ಯರ ಕಾಲದಲ್ಲಿ ಜೊತೆಲಿ ಬಂದವರು. ಇಲ್ಲಿ 4 ಜನ ಸ್ಥಾನಾಚಾರ್ಯರು ಅಂತ ನೇಮಿಸ್ತಾರೆ. ಚೆಲುವರಾಯ ಸ್ವಾಮಿ ಬಾವಿ ಪಕ್ಕದಲ್ಲಿ ಆಟ ಆಡೋಂಥ ಮಗುನ ಯಾವ ಥರ ಜಾಗೃತಿಯಾಗಿ ನೋಡ್ಕೊತೀರಾ ಆ ಥರ ನೋಡ್ಕೊಳ್ಳೋಕ್ಕೆ ನಮ್ಮ 4 ಜನನ ನೇಮಿಸಿದ್ದಾರೆ. ಅದರಲ್ಲಿ ನಾವು 3ನೇ ಸ್ಥಾನಿಕರು ಅಂತ. ಅಂದರೆ ದೇವಸ್ಥಾನದಲ್ಲಿ ಕಾರ್ಯ ನಿರ್ವಹಣೆ ಮಾಡೋಂಥದ್ದು ಎಲ್ಲ ಕೆಲಸಗಳು ಈ ಥರ ನಡಿಬೇಕು ಅಂತ ನೋಡ್ಕೊಳ್ಳೋಂಥವ್ರು ನಾವು. ಅಂದರೆ ಪೂಜಾ ಕೈಂಕರ್ಯಾದಿಗಳು ಈ ಸಮಯದಲ್ಲಿ ಇದು ನಡಿಬೇಕು, ಈ ಥರ ಮಾಡಿಸ್ಬೇಕು, ಈ ಥರ ಮಾಡಬೇಕು ಅಂತ ವಿಧಾನಗಳಿದೆ. ಆ ವಿಧಾನವಾಗಿ ನಾವು ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತೀವಿ. ರಾಮಾನುಜಾಚಾರ್ಯರು ಬಂದು ಶ್ರೀ ವೈಷ್ಣವರಲ್ಲಿ ಮುಖ್ಯವಾದವರು, ಆಚಾರ್ಯರು ಅಂತ ಹೇಳ್ತೀವಿ. ಅದರಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅಂತ ಆಚಾರ್ಯ ತ್ರಯರು ಅಂತ 3 ಜನ. ಅದರಲ್ಲಿ ರಾಮಾನುಜಾಚಾರ್ಯರು ಬಂದು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ತುಂಬ ಮುಖ್ಯವಾದವರು. ಅವರ ಮೊದಲ ಒಂದು ಶ್ರೀ ಪೆರುಂಬೂದರಲ್ಲಿ ಅವರ ಅವತಾರ ಆಗ್ತದೆ. ಶ್ರೀರಂಗಮಲ್ಲಿ ವಾಸವಾಗಿರ್ತಾರೆ. ಅವಾಗೆಲ್ಲ ಶೈವ ಅಂದರೆ ಅವಾಗೆಲ್ಲ ಶೈವ ವೈಷ್ಣವರ ಒಂದು ಕಚ್ಚಾಟ ಇತ್ತು. ಅದರಲ್ಲಿ ಏನಾಗುತ್ತೆ, ಅಲ್ಲಿದ್ದಂಥ ರಾಜ ಕುಲೋತ್ತುಂಗ ಚೋಳ ಅಂತ, ಚೋಳ ಮಹಾರಾಜ, ಅವನು ಶೈವವಾದಿ. ಅವ್ರಿಗೆ ಒಂದು ಇದು ಬರೆದು ಕಳಿಸ್ತಾನೆ, ಶಿವನೇ ಮುಖ್ಯವಾದವನು, ಶಿವಾತ್ ಪರತರಂ ನಾಸ್ತಿ ಅಂತ ಬರೆದು ಕಳಿಸ್ತಾನೆ. ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಶಿವ ಅಂದರೆ ಸೇರಿಗೂ ಶಿವ ಅಂತಾರೆ, ಭಗವಂತನಿಗೂ ಶಿವ ಅಂತ ಹೇಳ್ತಾರೆ. ಇವರು ಅದಕ್ಕೆ ಬರೆದು ಕಳಿಸ್ತಾರೆ, ದ್ರೋಣಮಸ್ತಿತ ಪರಮ ಅಂತ ಬರೆದು ಕಳಿಸ್ತಾರೆ. ಅಂದರೆ ಶಿವ ಅಂದರೆ ಸೇರು, ದ್ರೋಣ ಅಂದರೆ ಎತ್ತು ಸೇರಿ ಹಿಡಿಯಂಥದ್ದು, ಒಂದಕ್ಕೆ ದ್ರೋಣ ಅಂತ ಹೆಸರು. ಶಿವನಿಗಿಂತ ದೊಡ್ಡವರಿಲ್ಲ ಅಂತ ಅವ್ರು ಬರೆದು ಕಳಿಸ್ತಾರೆ, ಕುಲೋತ್ತುಂಗ ಚೋಳ ಮಹಾರಾಜ. ಅವಾಗ ಇವರು ಅದಕ್ಕಿಂತ ದೊಡ್ಡದು ಇದೆ ಅಂತ ಬರೆದು ಕಳಿಸ್ತಾರೆ. ಅವಾಗ ರಾಮಾನುಜಾಚಾರ್ಯ ಕಣ್ಣು ತೆಗೆದುಬಿಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ ರಾಜರು. ಅವಾಗ ಏನು ಮಾಡ್ತಾರೆ, ಕೂರತಾಳ್ವಾರ ಅಂದ್ಬಿಟ್ಟು ಅವ್ರ ಬದಲಾಗಿ ರಾಮಾನುಜಾಚಾರ್ಯ ಬದಲಾಗಿ ಹೋಗಿ ಅವರು ರಾಮಾನುಜಾಚಾರ್ಯ ಬದಲಾಗಿ ಕಣ್ಣು ಕಳ್ಕೊತಾರೆ. ಅವ್ರು ಆ ಕಡೆ ಎದ್ಕೊಂಡು ಈ ಕಡೆಗೆ ಬರ್ತಾರೆ, ತಮಿಳುನಾಡಿಂದ ಕರ್ನಾಟಕಕ್ಕೆ ಈ ಕಡೆಗೆ ಬರ್ತಾರೆ. ಕಣ್ಣು ಕಳ್ಕೊಂಡ್ಮೇಲೆ ಅವ್ರ ಬದಲಾಗಿ ಇನ್ನೊಬ್ರು ಹೋಗ್ತಾರೆ, ಕೂರತಾಳ್ವಾರ ಅಂತ. ಅವ್ರು ಹೋಗಿ ರಾಮಾನುಜಾಚಾರ್ಯ ನಾನೇ ಅಂತ ಹೇಳ್ಕೊಂಡು ಅವ್ರು ಕಣ್ಣು ಕಳ್ಕೊತಾರೆ. ಇವರ ಭಯದಲ್ಲಿ ಎಲ್ಲರೂ ಶಿಷ್ಯರೆಲ್ಲ ಕಳಿಸ್ಬಿಡ್ತಾರೆ. ಅವ್ರ ಜೊತೆಲೂ ಒಂದಷ್ಟು ಜನ ಬರ್ತಾರೆ. ಅಂದರೆ ಒಂದು 74 ಜನ ಸಿಂಹಾಸನಾಧಿಪತಿಗಳು, ಒಂದು 52 ಜನ ಏಕಾಂಗಿಗಳು. ಅವ್ರ ದೊಡ್ಡ ಆಚಾರ್ಯರಲ್ವಾ, ಅವ್ರ ಜೊತೆ ಒಂದು ಪರಿವಾರ ಇರ್ತದೆ. ಅವ್ರನ್ನೆಲ್ಲ ಕರ್ಕೊಂಡು ಈ ಕಡೆ ಕರ್ನಾಟಕಕ್ಕೆ ಬರ್ತಾರೆ. ಅವಾಗ ಇಲ್ಲಿ ಬಂದು ಹೊಯ್ಸಳ ಸಾಮ್ರಾಜ್ಯ ಇರುತ್ತೆ. ವಿಷ್ಣುವರ್ಧನನ ಆಡಳಿತ ಇರ್ತದೆ. ವಿಷ್ಣುವರ್ಧನ ಅಂದರೆ ಎರೆಯಂಗನ ಮಗ ವಿಷ್ಣುವರ್ಧನ. ಮೊದಲು ಅವನ ಹೆಸರು ಬಂದು ಬಿಟ್ಟಿದೇವ ಅಂತ. ಅವನ ಶಾಂತಲೆ ಕೇಳಿದಾರಲ್ಲ, ಬೇಲೂರು ಹಳೇಬೀಡು ದೇವಸ್ಥಾನಗಳೆಲ್ಲ ಅವ್ರ ಕಾಲದಲ್ಲಿ ಆದದ್ದು. ಶಾಂತಲೆ ವಿಷ್ಣುವರ್ಧನ ಇರ್ತಾರೆ. ವಿಷ್ಣುವರ್ಧನ ಮಗಳಿಗೆ ಬಗೆಹರಿಯೋಕ್ಕಾಗದೇ ಇರೋಂಥ ಒಂದು ಸಮಸ್ಯೆ ಇರ್ತದೆ. ಅವನ ಮನಸ್ಸಲ್ಲಿ ಅನ್ಕೊತಾನೆ, ನನ್ನ ಮಗಳಿಗೆ ಈ ಕಾಯಿಲೆ ಬಗೆಹರಿದ್ರೆ ಯಾವ ಧರ್ಮದವರಿಂದ ಅದು ಬಗೆಹರಿಯುತ್ತೋ ಆ ಧರ್ಮ ನಾನು ಸ್ವೀಕರಿಸ್ತೀನಿ ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ. ಆ ಸಮಸ್ಯೆನ ಬಂದು ರಾಮಾನುಜಾಚಾರ್ಯರು ಬಗೆಹರಿಸ್ತಾರೆ. ಅದು ಹಿಂದೆ ಎಲ್ಲ ಪ್ರೇತ ಆ ಥರದ್ದು ಆಗಿತ್ತು ಅಂತ ಹೇಳ್ತಾರೆ. ಇನ್ನು ಕೆಲವರು ಬಗೆಹರಿದೇ ಇರೋ ಥರ ಸಮಸ್ಯೆ ಅಂತ ಹೇಳ್ತಾರೆ. ಐತಿಹಾಸಿಕ ಹಿನ್ನೆಲೆ ಸರಿಯಾದ ಇದಿಲ್ಲ ಅದಕ್ಕೆ. ಒಟ್ಟಲ್ಲಿ ಅವ್ಳಿಗೆ ಏನೋ ಕಾಯಿಲೆ ಇತ್ತು ಅನ್ನೋದಕ್ಕೆ ಆಧಾರಗಳಿದೆ. ಅದರಾಗಿ ಅದನ್ನು ರೆಡಿ ಮಾಡ್ತಾರೆ. ರಾಮಾನುಜಾಚಾರ್ಯರು ಪೂರ್ತಿ ಇದು ಮಾಡ್ತಾರೆ. ಆವಾಗ ಜೈನರಿಂದ ಒಂದು ವೈಷ್ಣವ ದೀಕ್ಷೆ ತೊಗೊಂಡು ಬಿಟ್ಟಿದೇವನ್ ಅಂತವನು ವಿಷ್ಣುವರ್ಧನ ಅಂತ ಇದು ಮಾಡ್ತಾರೆ. ವಿಷ್ಣುವರ್ಧನ ಅಂತಾಗಿ ಅವ್ರಿಗೆ ರಾಜಾಶ್ರಯ ಕೊಟ್ಟು ರಾಮಾನುಜಾಚಾರ್ಯರಿಗೆ ಇಲ್ಲೇ ಇಟ್ಕೊಂಡಿರ್ತಾರೆ. ಆವಾಗ ಇಲ್ಲಿ ಮೇಲ್ಕೋಟೆ ನಾರಾಯಣ ಸ್ವಾಮಿ ಮೂಲಮೂರ್ತಿ ಅವರು ರಾಮಾನುಜಾಚಾರ್ಯ ಕನಸಲ್ಲಿ ಸ್ವಪ್ನದಲ್ಲಿ ಹೋಗಿ, ನಾನು ಈ ಥರ ಮೇಲ್ಕೋಟೆ ಯದುಗಿರಿ ಅಂತ ಇದಕ್ಕೆ ಮೊದಲ ಹೆಸರು. ಯದುಗಿರಿ, ಯಾದವಾದ್ರಿ, ಯದುಶೈಲ ಅಂತ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು. ಇದು ಮೇಲ್ಕೋಟೆ ಪ್ರಾಂತ್ಯಕ್ಕೆ ಹೌದು. ಇದು ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು. ಅದರಿಂದ ಇಲ್ಲಿ ನಾನು ಇದೀನಿ, ನೆಲೆಸಿದ್ದೀನಿ, ನನ್ನನ್ನು ಬಂದು ಜೀರ್ಣೋದ್ಧಾರ ಮಾಡುವಂಥ ಆದೇಶ ಆಗ್ತದೆ ರಾಮಾನುಜಾಚಾರ್ಯರಿಗೆ. ಅವಾಗ ಏನು ಮಾಡ್ತಾರೆ, ತೊಂಡನೂರು ಅಂದರೆ ಇಲ್ಲಿಂದ ಒಂದು 17 ಕಿಲೋಮೀಟರ್ ದೂರ ಇದೆ. ಅದು ಹೊಯ್ಸಳರ ರಾಜಧಾನಿ ಆಗಿರ್ತದೆ. ಅದು ತೊಂಡನೂರು ಕೆರೆ ತೊಣ್ಣೂರು. ಅವಾಗ ದ್ವಾರ ಸಮುದ್ರ ಅಂತ ಹೇಳ್ತಾ ಇದ್ರು. ಮೊದಲು ಬಂದು ಬೇಲೂರು ಆಗಿರ್ತದೆ. ಅಲ್ಲಿಂದ ಇಲ್ಲಿಗೆ ಪರಿವರ್ತನೆ ಮಾಡ್ಕೊತಾರೆ, ಚೇಂಜ್ ಮಾಡ್ಕೊತಾರೆ ವಿಷ್ಣುವರ್ಧನ ಕಾಲದಲ್ಲಿ. ಮಾಡ್ಕೊಂಡ್ಮೇಲೆ ಇಲ್ಲಿಂದ ಆಡಳಿತ ಮಾಡ್ತಾ ಇರ್ತಾರೆ. ಕೆರೆ ತೊಣ್ಣೂರು ರಾಜಧಾನಿ ಆಗಿರ್ತದೆ, ಮಾಡ್ತಾ ಇರ್ತಾರೆ. ಅವಾಗ ಸ್ವಪ್ನದಲ್ಲಿ ಒಂದು ಚೆಲುವರಾಯ ಸ್ವಾಮಿ ಈ ಥರ ಬಂದು ನನ್ನನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಆದೇಶ ಆಗ್ತದೆ. ಅಲ್ಲಿಂದ ನಡ್ಕೊಂಡ್ಬಂದು ನೋಡ್ತಾರೆ. ನೋಡಿ ಪುನರ್ವಸು ನಕ್ಷತ್ರದ ದಿನ ಉತ್ತನ ಹಾಲಲ್ಲಿ ಕರಗಿಸ್ತಾರೆ. ಅವ್ರು ಇರೋ ಜಾಗ ಸ್ವಪ್ನ ಗೊತ್ತಾಗ್ತದೆ. ಯಾವ ಜಾಗ ಕನಸಲ್ಲಿ ಬಂದಿತ್ತು ಅದೇ ಜಾಗ ಇಲ್ಲೇ ಇದೆ ಅಂತ ಗೊತ್ತಾಗಿ ಅದನ್ನು ಹಾಲಲ್ಲಿ ಕರಗಿಸಿ ಪುನರ್ವಸು ನಕ್ಷತ್ರದಲ್ಲಿ ರಾಮಾನುಜಾಚಾರ್ಯರು ನಾರಾಯಣನ ಜನಗಳೆಲ್ಲರಿಗೂ ತೋರಿಸ್ಕೊಟ್ಟು ಇದೊಂದು ದೇವಸ್ಥಾನ ಜೀರ್ಣೋದ್ಧಾರ ಅವರ ಕೈಯಿಂದನೇ ಎಲ್ಲ ನಡೆಯುತ್ತೆ. ಅಂದರೆ ಇದು ಮೊದಲೇ ದೇವಸ್ಥಾನ ಇತ್ತಿಲ್ಲ? ಇದು ಇತ್ತು. ಇದು ಸ್ವಾಮಿಯಿಂದ ನಾರಾಯಣ ಬಂದು ಪೌರಾಣಿಕವಾಗಿ ಹೇಳೋದಾದರೆ
ಕೃತಯುಗ ಆದಿಲೇ ಸ್ವಾಮಿ ಅವತಾರ ಅಂತ. ತ್ರೇತಾಯುಗ ದ್ವಾಪರ ಯುಗದಲ್ಲೆಲ್ಲ ರಾಮದೇವರು ಕೃಷ್ಣದೇವರೆಲ್ಲ ಪೂಜೆ ಮಾಡಿ ಕಲಿಯುಗ ಪ್ರಾಪ್ತವಾಗಿ ಊರೆಲ್ಲ ಕಾಡಾಗಿತ್ತು. ಕಾಡಾಗಿದ್ದಂತ ಒಂದು ರಾಮಾನುಜಾಚಾರ್ಯರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಎಲ್ಲ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಐತಿಹಾಸಿಕವಾಗಿ ನಮಗೆ ಸಿಗೋಂಥದ್ದು 1000 ವರ್ಷದ ಇತಿಹಾಸ ಸಿಗುತ್ತೆ ಮೇಲ್ಕೋಟೆ. ದಾಖಲೆ ಇದೆ 1000 ವರ್ಷ ಶಾಂತಿಗ್ರಾಮದ ಶಾಸನಗಳಿದೆ. ಅವೆಲ್ಲ ಮೇಲ್ಕೋಟೆ ಈ ಥರ ಇದಾಗ್ತಾ ಇತ್ತು, ಇದು ಯಾದವಗಿರಿ ಅಂತ ಹೇಳ್ತಾ ಇದ್ರು. ಇದನ್ನು ಇಲ್ಲಿ ಈ ಥರ ಕೋಟೆ ಮಾಡಿದ್ವಿ, ಈ ಥರ ಇದು ಮಾಡಿದ್ವಿ. ಈ ದೇವಸ್ಥಾನ 2-3 ಬಾರಿ ಜೀರ್ಣೋದ್ಧಾರ ಆಗ್ತದೆ. ವಿಜಯನಗರ ಕಾಲದಲ್ಲಿ ಸದಾಶಿವರಾಯ ಒಂದು ಸತಿ ಇದು ಮಾಡ್ತಾನೆ, ನಾಗಮಂಗಲದ ಪಾಳಿಗಾರರು ಒಂದು ಸತಿ ಮಾಡ್ತಾರೆ. ಈ ಥರ ಒಂದು 4-5 ಸತಿ. ಇವಾಗ ರಾಜಗೋಪುರ ಎಲ್ಲ ಇರೋದಲ್ಲ ಸದಾಶಿವರಾಯನ ಕಾಲದ್ದೇನೆ, ವಿಜಯನಗರ ಸಾಮ್ರಾಜ್ಯ. ಹೌದು, ಹಂಪೆ ಅದು ಅಲ್ಲಿ ಇದೆ. ಆಮೇಲೆ ಮೈಸೂರು ಒಡೆಯರಿಗೆಲ್ಲ ಮನೆ ದೇವರಾಗಿರೋದ್ರಿಂದ ಅವರು ತುಂಬ ಮಾಡಿದ್ದಾರೆ. ಹೌದು. ಅವರೇನೇ ರಾಜಮುಡಿ, ಕೃಷ್ಣರಾಜ ಮುಡಿ ಎಲ್ಲ ಕೊಟ್ಟಿರೋದು ಮೈಸೂರು ಅರಸರೇನೆ. ವೈರಮುಡಿ ಅನ್ನೋಂಥದ್ದು ತುಂಬ ಪುರಾತನವಾದದ್ದು, ಅದು ಧಾರಣೆ ಆಗ್ತಾ ಇರ್ತದೆ. ಅದಾದಮೇಲೆ ರಾಜ ಒಡೆಯರು ಬಂದು ರಾಜಮುಡಿ ಅಂತ ಮಾಡ್ಕೊಡ್ತಾರೆ. ಅದು ಬಂದು ಕಾರ್ತಿಕ ಮಾಸದಲ್ಲಿ ನಡೆಯುತ್ತೆ. ತಿರ್ಗಾ ಕೃಷ್ಣರಾಜ ಮುಡಿ ಇವಾಗ ಆಷಾಢ ಮಾಸದಲ್ಲಿ ಇವಾಗ ಒಂದು 15 ದಿನದ ಹಿಂದೆಯೇ ಅದು ಬ್ರಹ್ಮೋತ್ಸವ ನಡೀತು. 10 ದಿನ ಬ್ರಹ್ಮೋತ್ಸವಗಳು. ನಾರಾಯಣನಿಗೆ ಅದೇ ಭಗವಂತ ಮೂಲಮೂರ್ತಿಗೆ ಬಂದು ವರ್ಷದಲ್ಲಿ 1-2 ಬಾರಿ ಮಹಾಭಿಷೇಕ ಅಂತ ನಡೀತದೆ. ಅದು ಬಿಟ್ಟು ಇನ್ನು ಯಾವುದೋ ಭಕ್ತಾದಿಗಳಿಗೋಸ್ಕರ ಇಲ್ಲ. ಇನ್ನು ಪೂರ್ವದಿಂದ ಯಾವ ಥರ ನಡ್ಕೊಂಡ್ಬರ್ತಾಯಿದೆ ಅದೇ ಥರ ನಡ್ಕೊಂಡ್ಬರ್ತಾಯಿದೆ. ಆ ಥರ ಎಲ್ಲ ಇದಾಗ್ತದೆ. ಈ ರಾಮಾನುಜಾಚಾರ್ಯರ ಕಾಲದಲ್ಲಿ ಒಂದು ಪಂಚನಾರಾಯಣ ಕ್ಷೇತ್ರಗಳು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಸಂಕಲ್ಪ ಆಗ್ತದೆ. ಅವಾಗ ಬಿಟ್ಟಿದ್ದೇವ ಕೇಳ್ತಾನೆ ಅಂತಲೂ ಅದು ಇದೆ. ಯಾಕೆ ನಮ್ಮ ಆರ್ಥಿಕವಾದ ಸಹಾಯ ತೊಗೊಳ್ಳದೆ ನೀವೇನು ಈ ಥರ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಇಲ್ಲ, ಇದು ನಮ್ಮಿಂದಾನೇ ಆಗಬೇಕು ಅಂತ ಸ್ವಂತ ದುಡ್ಡು ಖರ್ಚು ಮಾಡಿ, ಅಂದರೆ ಇವಾಗ SC STಗಳು ಅಂತ ಇದೆಯಲ್ಲ, ಅವರು ಸಹಾಯಗಳೆಲ್ಲ ತೊಗೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ಕಾಲದಲ್ಲೇ 3 ದಿನ ಅವ್ರಿಗೆ ಪ್ರವೇಶ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಅಂದರೆ ಇವಾಗ ಮಾಡ್ತಾರೆ ದೊಡ್ಡದಲ್ಲ, 1000 ವರ್ಷದ ಹಿಂದೆಯೇ ಬಂದು ಅವ್ರಿಗೆಲ್ಲ ದೇವಸ್ಥಾನದ ಪ್ರವೇಶ ಕೊಟ್ಟು ಅದೇ ಇಲ್ಲಿ ಇದನ್ನು ನಡೆಯುತ್ತೆ, ರಥೋತ್ಸವ ನಡೆಯುತ್ತೆ. ರಥೋತ್ಸವ ಅದೇ ಬ್ರಹ್ಮೋತ್ಸವ ನಡೀತದೆ, ವೈರಮುಡಿ ಬ್ರಹ್ಮೋತ್ಸವ ಅಂತ. ಅದರಲ್ಲಿ ಮಹಾರಥೋತ್ಸವ ನಡೀತದೆ. ಆ ರಥೋತ್ಸವದ ರಾತ್ರಿ ದಿನದಿಂದನೇ ಎಲ್ಲ ಜನಾಂಗದವ್ರಿಗೂ ಅವಕಾಶ ಉಂಟು. ಅವರಿಗೆ ಒಂದು ಉತ್ಸವನೇ ಉಂಟು. ರಥೋತ್ಸವ ದಿನ, ಮಾರನೇ ದಿನ ತೇರು, ತೆಪ್ಪ, ತೀರ್ಥ ಅಂತ 3 ದಿನವೂ ದೇವಸ್ಥಾನಕ್ಕೆ ಪ್ರವೇಶ ಉಂಟು. ಅದನ್ನು ಆ ಕಾಲದಲ್ಲಿ ಅವರೆಲ್ಲ ದೇವಸ್ಥಾನ ರಿನೋವೇಷನ್ ಮಾಡೋಕ್ಕೆ ಸಹಾಯ ಮಾಡೋದ್ರ ಒಂದು ಉದ್ದೇಶ, ಎಲ್ಲರಲ್ಲೂ ಸಮಾನತೆ ಇರಬೇಕು ಅನ್ನೋದು ಒಂದು ಉದ್ದೇಶ. 2 ಉದ್ದೇಶದಿಂದನೂ ರಾಮಾನುಜಾಚಾರ್ಯರು ಆವಾಗಲೇ ಅವಕಾಶ ಮಾಡಿಕೊಡ್ತಾರೆ ಅವ್ರಿಗೆ. ರಾಮಾನುಜಾಚಾರ್ಯ ತತ್ವ ಏನು? ಸಮಾನತೆನಾ? ಮುಖ್ಯ ಅದೇ ಅವ್ರದ್ದು ಸಮಾನತೆ ಒಂದು. ಎರಡನೇದು ಭಕ್ತಿ ಮಾರ್ಗವಾಗಿ ಎಲ್ಲರಿಗೂ ಮೋಕ್ಷ ಸಿಗ್ತದೆ ಏನಂತಂದು ತೋರಿಸ್ಕೊಟ್ರು ಅವರು. ಅಂದರೆ ಈ ಥರ ಇದು ಮಾಡಬೇಕು, ಈ ಥರ ಭಕ್ತಿ ಮಾರ್ಗದಲ್ಲಿ. ಇವಾಗ ಶಂಕರಾಚಾರ್ಯರು ಜ್ಞಾನ ಮಾರ್ಗ ಅಂತ ಹೇಳಿದ್ರು ಮೋಕ್ಷಕ್ಕೆ. ಅವಾಗ ಜ್ಞಾನ ಮಾರ್ಗ ಅಂತಂದರೆ ಎಲ್ಲರಿಗೂ ಸುಲಭವಾಗಿ ಸಿಗಲ್ಲ ಅಂತ ಇದಾಗುತ್ತಲ್ಲ. ಅದರಿಂದ ರಾಮಾನುಜಾಚಾರ್ಯರು ಬಂದು ಭಕ್ತಿ ಸಾಕು, ಭಕ್ತಿ ಮಾರ್ಗದಲ್ಲೇ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರು. ಅದೆಲ್ಲ ತುಂಬ ದೊಡ್ಡ ವಿಚಾರಗಳಿದೆ. ಅದು ವಿಶೇಷಾದ್ವೈತ, ಅದ್ವೈತ, ಅದ್ವೈತಗಳು ಅಂತೆಲ್ಲ ಹೇಳ್ತೀವಿ. ಅದು ರಾಮಾನುಜಾಚಾರ್ಯರು ಬಂದು ಈ ಭಕ್ತಿ ಮಾರ್ಗ ಸಾಕು ಅಂತ ಹೇಳಿದ್ರು. ಅದರಿಂದ ಆ ಮಾರ್ಗದಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗೋಂಥ ಮೋಕ್ಷ, ಸುಲಭವಾಗಿ ಹೋಗೋವಂಥದ್ದು. ಎಲ್ಲರ ಜೀವನ ಮುಖ್ಯ ಉದ್ದೇಶನೇ ಮೋಕ್ಷ. ಯಾಕಂದರೆ ಈ ಹುಟ್ಟು ಸಾವು, ಈ ಬೆಲ್ಟ್ ಇರ್ತದಲ್ಲ, ಇದರಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗುವಂಥದ್ದು ಅನ್ನೋದು ಮುಖ್ಯ. ಅದು ಸಾಕು ನಮಗೆ. ತಿರ್ಗಾ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹಿಂದೆ ಮುಂದೆ ಹುಡ್ತಾನೆ ಇರ್ತೀವಿ, ಸಾಯ್ತಾನೆ ಇರ್ತೀವಿ, ಈ ಥರ ಆಗ್ತಾ ಇರ್ತದೆ. ಈ ಸರ್ಕಲಿಂದ ತಪ್ಪಿಸ್ಕೊಂಡು ನಾವು ಹೊರಗಡೆ ಹೋಗಬೇಕು ಅನ್ನೋಂಥದ್ದು. ಯಾವ ಥರ ಹೋಗ್ಬೋದು ಅನ್ನೋದಕ್ಕೆ ಶಂಕರಾಚಾರ್ಯರು ಒಂದು ಮಾರ್ಗ ಹೇಳಿದ್ರು, ರಾಮಾನುಜಾಚಾರ್ಯರು ಒಂದು ಮಾರ್ಗ ಹೇಳಿದ್ರು, ಮಧ್ವಾಚಾರ್ಯರು ಒಂದು ಮಾರ್ಗ ಹೇಳಿದ್ರು. ಅದರಲ್ಲಿ ರಾಮಾನುಜಾಚಾರ್ಯರದ್ದು ಬಂದು ಭಕ್ತಿ ಮಾರ್ಗ. ದೇವ್ರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಾವು ಯಾವ ಥರ ಮಾಡಬೇಕು ಮತ್ತು ಅದು ಮಾಡಿದ್ರೆ ಸಾಕು ಅಂತ ಹೇಳಿದ್ರು ಅವರು. ಅವ್ರು ಪ್ರಸ್ತಾಪಿಸಿದ ಭಕ್ತಿಯ ಕಾನ್ಸೆಪ್ಟ್ ಏನು? ಅದೇ ಈ ದ್ವೈಮಂತ್ರ ಅಂತೆಲ್ಲ ಹೇಳ್ತಾರೆ. ಅದನ್ನೇ ತಿರುಕೋಷ್ಠಿ ಊರು ಅಂತಿದೆ, ಅಲ್ಲಿ ನಿಂತ್ಕೊಂಡು ಹೇಳಿ ಅವ್ರ ಗುರುಗಳು ಹೇಳಿರ್ತಾರೆ, ಈ ಮಂತ್ರನ ಎಲ್ಲರ ಎದುರಲ್ಲೂ ಹೇಳ್ಬಾರ್ದು, ಇದು ರಹಸ್ಯ ಮಂತ್ರ, ಅದನ್ನು ಹೇಳಿದ್ರೆ ಯಾರು ಹೇಳ್ತಾರೆ ಅವ್ರಿಗೆ ನರಕ ಪ್ರಾಪ್ತಿ ಆಗ್ತದೆ, ಅದರಿಂದ ರಹಸ್ಯವಾಗಿ ಇಂಥ ಕುಲದಲ್ಲಿ ಹುಡ್ದವ್ರು ಮಾತ್ರ ಇದು ಮಾಡಬೇಕು ಅಂತ ಹೇಳಿರ್ತಾರೆ. ಅವ್ರು ನಾನೊಬ್ಬನಿಗೆ ನರಕ ಸಿಕ್ಕಿದ್ರೂ ಪರವಾಗಿಲ್ಲ, ಅದೆಲ್ಲರೂ ಕೇಳ್ಕೊಂಡು, ಅಷ್ಟು ಜನ ಕೇಳ್ಕೊಂಡು ಅವ್ರು ಸ್ವರ್ಗಕ್ಕೆ ಹೋಗಲಿ ಅಂತ ಅಲ್ಲೇ ನಿಂತ್ಕೊಂಡು ತಿರುಕೋಷ್ಠಿಯವರು ಒಂದು ಗೋಪುರ ಇದೆ, ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಹೇಳ್ತಾರೆ ಅವರು ಎಲ್ಲ. ಅದೇ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯ ಏನು ಬರ್ತದೆ, ಅದು ದ್ವೈಮಂತ್ರಗಳು ಅಂತ ಹೇಳ್ತೀವಿ. ಅದನ್ನೆಲ್ಲ ಹೇಳಿ ಈ ಥರ ಇದು ಮಾಡಬೇಕು ಅಂತ ಅದೆಲ್ಲ ಒಂದು ಅರ್ಥಗಳು ಬರ್ತದೆ ಅದರಲ್ಲಿ. ಅದನ್ನು ಅವ್ರು ಪಬ್ಲಿಕ್ಕಾಗಿ ಹೇಳ್ತಾರೆ. ಎಲ್ರಿಗೂ ಮೋಕ್ಷ ಸಿಗಬೇಕು ಅನ್ನೋಂಥದ್ದು ಅವ್ರ ಉದ್ದೇಶ ಆಗಿರ್ತದೆ ಅವಾಗಲೇ. ಆ ಥರ ಇದು ಮಾಡ್ತಾರೆ. ಇಲ್ಲಿ ಬಂದು ಪಂಚನಾರಾಯಣ ಕ್ಷೇತ್ರಗಳು ಅಂತ, ಇದು ಮೇಲ್ಕೋಟೆ ಆದ ತಕ್ಷಣ ನೆಕ್ಸ್ಟ್ ಬಂದು ಬೇಲೂರಲ್ಲಿ ಸ್ವಾಮಿನಾರಾಯಣ ಸ್ವಾಮಿ ದೇವಸ್ಥಾನ ಮಾಡ್ತಾರೆ. ಅದ್ರಲ್ಲಿ ನಿಮಗೆ ಗೊತ್ತಿರ್ತದೆ ಎಲ್ಲರಿಗೂ, ಜಕಣಾಚಾರಿ ಕೆತ್ತನೆ ಮಾಡಿದಂಥ ದೇವಸ್ಥಾನ ಅದು. ಶಾಂತಲೇನೆ ಎಲ್ಲ ಇದರಲ್ಲೂ ಇದು ಮಾಡ್ತಾಳೆ, ಕೆತ್ತನೆಗೆ ಸಹಾಯ ಮಾಡ್ತಾಳೆ ಜಕಣಾಚಾರಿಗೆ. 32 ನರ್ತನ ಸುಂದರಿಯರೆಲ್ಲ ಇರೋದಕ್ಕೆಲ್ಲ ಶಾಂತಲೇನೆ ಇದು ಕೊಟ್ಟಿರೋದು. ಒಂದು CK ನಾಗರಾಜರಾವ್ ಅವರು ಪಟ್ಟಮಹಾದೇವಿ ಶಾಂತಲೆ ಒಂದು ಪುಸ್ತಕ ಬರೆದಿದ್ದಾರೆ. ಅದು ತುಂಬ ಐತಿಹಾಸಿಕವಾದ ದಾಖಲಾತಿಗಳು, ಅಂದರೆ ದಾಖಲೆಗಳನ್ನೆಲ್ಲ ಅಧ್ಯಯನ ಮಾಡಿ ಬರೆದಿರೋಂಥ ಒಂದು ಕಾದಂಬರಿ ಅದು. GVAರದು ಶಾಂತಲೆ ಅಂತ ಒಂದಿದೆ, ಅದರಲ್ಲಿ ಮೇಲ್ಕೋಟೆ ಬಗ್ಗೆನೂ ತುಂಬ ಬರುತ್ತೆ. ಬೇಲೂರ್ದು ತುಂಬಾ ಇದೆ ಅದರಲ್ಲಿ, ಯಾವ್ಯಾವ ಥರ ದೇವಸ್ಥಾನ ಕ್ರಿಯೇಟ್ ಆಯಿತು ಏನು ಅನ್ನೋದ್ರ ಬಗ್ಗೆ. ಬೇಲೂರು ಆದ ತಕ್ಷಣ
ತಲಕಾಡಲ್ಲಿ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ ಮಾಡ್ತಾರೆ ಆ ಪೀರಿಯಡಲ್ಲೇ. ಅದೆಲ್ಲ ದಾಸೋಜ ಅಂತ ಶಿಲ್ಪಿ ಕೆತ್ತಂಥದ್ದು. ಅದಕ್ಕೂ ಅಷ್ಟೇ ಐತಿಹಾಸಿಕ ಇದೆ. ಅದೆಲ್ಲ ವಿಷ್ಣುವರ್ಧನ ಗೆದ್ದು ತಲಕಾಡು ಗೌಂಡ ಅಂತ ಬಿರುದು ಬರುತ್ತೆ ಅವನಿಗೆ. ಆ ಟೈಮಲ್ಲಿ ಗೆದ್ದಿದ್ದು ಮಾಡ್ತಾನೆ. ತಿರ್ಗಿ ಅದಾದ ಮೇಲೆ ಗದಗಲ್ಲಿ ವೀರನಾರಾಯಣ, ಇದರಲ್ಲಿ ತೊಣ್ಣೂರಲ್ಲಿ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನ. ಈ 5 ನಾರಾಯಣ ಕ್ಷೇತ್ರಗಳನ್ನ ಮಾಡ್ತಾರೆ ಅವಾಗ ರಾಮಾನುಜಾಚಾರ್ಯ ಕಾಲದಲ್ಲಿ. ಅದು ಮಾಡಿ ಇಲ್ಲಿಂದ ಕುಳತುಂಗ ಚೋಳ ಸತ್ತೋದ ಅಂತ ಒಂದು ಮಾಹಿತಿ ಬರ್ತದೆ. ಮಾಹಿತಿ ಬಂದ ತಕ್ಷಣ ಇಲ್ಲಿಂದ ಹೊರಡೋಕ್ಕೆ ಸಿದ್ಧರಾಗ್ತಾರೆ. ಅವ್ರ ಜೊತೆ ಬಂದವರೆಲ್ಲರೂ ನಾವು ಹೊರಟ್ಬಿಡ್ತೀವಿ ಅಂತ ಸಿದ್ಧರಾಗ್ತಾರೆ ಎಲ್ಲರೂ. ಇಲ್ಲೆಲ್ಲ ನೀವು ತಿರ್ಗಾ ಕಾಡಾಗೋಗುತ್ತಲ್ಲ ಅಂತ ಅವ್ರಿಗೊಂದು ಭಯ ಶುರು ಆಗ್ತದೆ. ನಾನಿದ್ದರೆ ನೀವೆಲ್ಲ ಇರ್ತೀರಾ ಅಂತ ಕೇಳ್ತಾರೆ. ನೀವಿದ್ದರೆ ನಾವೆಲ್ಲ ಇರ್ತೀವಿ ಅಂತಾರೆ. ಅವಾಗ ಅವ್ರದ್ದೇ ಸ್ವಂತ ವಿಗ್ರಹ ಮಾಡಿಸಿ ಅದನ್ನು ಆಲಿಂಗನ ಮಾಡಿಕೊಂಡು ಯಾರಾದರೂ ಅರಳುಪಾಡು ರಾಮಾನುಜನ್ ಅಂದರೆ ಅಂದರೆ ರಾಮಾನುಜ ಅಂದರೆ ನಾನಿದ್ದೀನಿ ಅಂತ ಈ ವಿಗ್ರಹ ಹೇಳುತ್ತಂತೆ, ಇಲ್ಲಿರೋ ವಿಗ್ರಹ. ಅದರಿಂದ ಇವರಿಗೆ ಪೇಶಂ ಯತಿರಾಜರು ಅಂತ ಹೆಸರು. ಅಂದರೆ ಮಾತಾಡೋಂಥ ರಾಮಾನುಜಾಚಾರ್ಯರು ಅಂತ. ಭಕ್ತಿಯಿಂದ ಮಾತಾಡ್ತಾರೆ ಇವಾಗ್ಲೂ. ಅದರಿಂದನೇ ಪೇಶಂ ಯತಿರಾಜರು ಅಂತ ಅದೆಲ್ಲ ಇದು ಮಾಡಿ. ಹೌದು ರಾಮಾನುಜಾಚಾರ್ಯ ವಿಗ್ರಹ ಆ ಥರ ಹಿಂದಿಂದ ಆ ಥರ ಹೇಳ್ಕೊಂಬರ್ತಾ ಇದ್ದಾರೆ. ಅದೇ ಹೇಳೋದಿಲ್ಲಿ. ಆ ಥರ ಇದು ಮಾಡಿ ನಮ್ಮನ್ನೆಲ್ಲ ಇಲ್ಲಿ ಅಂದರೆ ಕೈಂಕರ್ಯ ಬರೋ ಜೊತೆಲಿ ಯಾರ್ಯಾರನ್ನು ಕರ್ಕೊಂಬಂದಿದ್ರು ಎಲ್ಲರನ್ನ ಇವರು ಈ ಕೈಂಕರ್ಯಗಳು ಮಾಡಬೇಕು, ಈ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಹೋಗಬೇಕು ಅಂತ ಮಾಡಿ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟು ಆ ಶ್ರೀರಂಗಮಲ್ಲಿ ಹೇಳ್ತೀವಿ, ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ತಲೆನಗರ ಅಂತ ಹೆಸರು. ಅದಕ್ಕೆ ರಾಜಧಾನಿ ಶ್ರೀರಂಗಮ್ ಅಂದರೆ ತಿರುಚಿ ಪಕ್ಕ ಇದೆಯಲ್ಲ ಅದು. ಅಲ್ಲಿ ಏನಾದರೂ ಲೋಪಗಳು ನೋಡಿದರೆ ಅಂದರೆ ಅಲ್ಲಿ ವೇದಪಾರಾಯಣಗಳೆಲ್ಲ ಸ್ವಲ್ಪ ಇದಿದೆ, ಕಮ್ಮಿ ಇದಿದೆ. ಇಲ್ಲೆಲ್ಲ ಅದೆಲ್ಲ ಸರಿ ಮಾಡಿ ಇಲ್ಲಿ ನೇಮಿಸಿದ್ದಾರೆ. ಇದು ಉತ್ಸವಗಳು ಈ ಥರನೇ ನಡೀಬೇಕು, ಈ ಥರನೇ ಆಗಬೇಕು ಅನ್ನೋದನ್ನು ಅಷ್ಟನ್ನು ಇಟ್ಟು ಇದು ಮಾಡಿ ಹೋಗಿದ್ದಾರೆ. ಅಂದರೆ ಒಂದು 1000 ವರ್ಷದ ಇತಿಹಾಸ ದಾಖಲೆ ಇದ್ದಾವೆ. 1000 ವರ್ಷದ ಇತಿಹಾಸ ಇದೆ. ಈ ದೇವಾಲಯ ಈಗ ಒಳಗಡೆ ಕಂಬಗಳೆಲ್ಲ ನೋಡ್ತೀವಲ್ಲ, ನೋಡೋಕೆ ತುಂಬ ಭವ್ಯವಾಗಿದೆ. ಅದೆಲ್ಲ ಯಾಕೆ ಇಲ್ಲ, ವಿಷ್ಣುವರ್ಧನ ಕಾಲದಲ್ಲಿ ಸುಮಾರಾಗಿದೆ ಮುಂದ್ಗಡೆ ಇದರಲ್ಲಿ. ಆಮೇಲೆ ಬಂದು ವಿಜಯನಗರದ ಕಾಲದಲ್ಲಿ ತುಂಬ ಆಗಿದೆ ರಿನೋವೇಷನ್ನು. ಅದಾದಮೇಲೆ ಇದಕ್ಕೆ ಐತಿಹಾಸಿಕವಾಗಿ ದೇಶಿಗರ ಪ್ರಬಂಧದಲ್ಲಿ ಬರ್ತದೆ, ಮ್ಲೇಚ್ಛರಿಂದ ತಾಕಪಟ್ಟದು ಅಂತ, ಅಂದರೆ ಒಡೆದಾಕಿದ್ರು ಅಂತ, ಅಂದರೆ 1000ರಿಂದ ದಾಳಿಗೊಳಗಾಯಿತು ದೇವಸ್ಥಾನ ಅಂತಿದೆ. ಅದು ಬಿಟ್ಟು ಬೇರೆ ಥರ ಐತಿಹಾಸಿಕ ಹಿನ್ನೆಲೆಗಳು ಯಾವುದೂ ಇಲ್ಲ ಇಲ್ಲಿ. ಅದಾದಮೇಲೆ ಅದೇ ವಿಜಯನಗರದ ಕಾಲದಲ್ಲಿ ಒಂದು ಸತಿ ಮಾಡಿದ್ದಾರೆ. ನಾಗಮಂಗಲದ ಪಾಳಿಗಾರರ ಕಾಲದಲ್ಲಿ ಒಂದು ಸತಿ ರಿನೋವೇಷನ್ ಆಗಿದೆ. ಆ 30 ಕಂಬಗಳಿದೆಯಲ್ಲ ಅದೆಲ್ಲ ವಿಜಯನಗರದ ಕಾಲದೇ. ಅಮ್ಮನವ್ರ ಗುಡಿ ಮುಂದ್ಗಡೆ ಇದೆಯಲ್ಲ ಅದರಲ್ಲಿ ಒಂದು ಕಂಬ ನರಸಿಂಹಾವತಾರದ್ದಿದೆ, ಅಷ್ಟಲಕ್ಷ್ಮಿ ಕಂಬ ಇದೆ. ಆಮೇಲೆ ಅದೇ ಕೆಲವು ಚಮತ್ಕಾರಗಳೆಲ್ಲ ತೋರಿಸಿದ್ದಾರೆ. ರಂಗೋಲಿಯಲ್ಲಿ ಯಾವ್ಯಾವ ಥರ ಮಾಡ್ಬೋದು ಅನ್ನೋದ್ರ ಇದು ತೋರಿಸಿದ್ದಾರೆ. ರಾಮಾಯಣದ್ದೇ ಒಂದು ಕಂಬ ಇದೆ. ಇವಾಗ ಬೇಲೂರು ಹಳೆ ಬಿಡೋದಾದರೆ ಒಂಥರ ಬಳಪದ ಕಲ್ಲು ಥರ ಮಾದರಿ ಬರ್ತದೆ. ಇದೆಲ್ಲ ತುಂಬ ಗಟ್ಟಿ ಕಲ್ಲು, ಇದರಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ. ಇದರಲ್ಲಿ ಆ ಕಾಲದಲ್ಲಿ ಅಷ್ಟೆಲ್ಲ ತೋರಿಸಿದ್ದಾರೆ. ಅವಾಗೆಲ್ಲ ಏನಂದರೆ ರಾಜರಿಗೆ ದೇವಸ್ಥಾನಗಳು ಅಂದರೆ ಒಂದು ಆದಾಯದ ಮೂಲನೂ ಆಗಿತ್ತು. ಎರಡನೇದು ಒಂದು ಆ ಸಂಸ್ಕೃತಿ ತೋರಿಸೋದು ಒಂದು ಉದ್ದೇಶ ಆಗಿತ್ತು. ಅದಲ್ಲದೆ ಪ್ರತಿಷ್ಠೆ ಒಂದು ಇದಾಗಿತ್ತು. ಇವಾಗ ನಮ್ಮ ಮನೆಯಲ್ಲೆಲ್ಲ ಏನಾದರೂ ಒಂದು ಒಳ್ಳೆ ಪದಾರ್ಥಗಳು ತೊಗೊಳ್ಳೋದೊಂದು ಪ್ರತಿಷ್ಠೆ ಅಂತ ಯಾವ ಥರ ಇದೆ, ರಾಜರಿಗೆ ನಾನು ಆ ದೇವಸ್ಥಾನ ನನ್ನ ಪಿರಿಯಡಲ್ಲಾಯಿತು, ಈ ದೇವಸ್ಥಾನ ನನ್ನ ಪಿರಿಯಡಲ್ಲಾಯಿತು ಅಂತ ಹೇಳ್ಕೊಳ್ಳೋದೊಂದು ಪ್ರತಿಷ್ಠೆ ಏನೋ ಆಗಿತ್ತು. ಅದರಿಂದ ಆ ಕಾಲದಲ್ಲಿ ತುಂಬ ದೇವಸ್ಥಾನಗಳು ಇದು ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಇವಾಗೆಲ್ಲ ಪಾರಂಪರಿಕವಾದ ಹಿನ್ನೆಲೆಗಳು ತುಂಬ ಇದ್ದಿದ್ದರಿಂದ ಆ 4 ದೇವಸ್ಥಾನ ನೂತನವಾದ್ದು ಅವರೇ ಪ್ರತಿಷ್ಠಾಪನೆ ಮಾಡಿರೋದು. ಇದು ಒಂದು ಜೀರ್ಣೋದ್ಧಾರ ಅನ್ನೋದಕ್ಕೆ ಸಾಕ್ಷಿಗಳಿದೆ. ಅಂದರೆ ಇದು ಹಳೆ ದೇವಸ್ಥಾನ ರಿನೋವೇಷನ್ ಅಂತ. ಯಾಕಂದರೆ ಇದು ಹೊಯ್ಸಳರ ಶೈಲಿ ಅಂತ ಹೇಳ್ತೀವಿ, ಆ ಥರ ಇಲ್ಲ. ಇದು ಹಳೆ ದೇವಸ್ಥಾನ ಹೆಂಗಿತ್ತು ಹಂಗೆ ಕಟ್ಟಿದ್ದಾರೆ ಇದನ್ನು. ಮಿಕ್ಕದೆಲ್ಲ ಅವ್ರದ್ದು ಹೊಯ್ಸಳ ಸ್ಟೈಲ್ ಅಂತ ಒಂದಿದೆ, ಆ ಪ್ರಕಾರವಾಗಿ ಕಟ್ಟಿರೋದಲ್ಲ ಬೇಲೂರು ಟೆಂಪಲ್ಲು. ಅದೆಲ್ಲ ಹೊಸದಾಗ ಅವರು ಒಂದು ನಾಗರ ಶೈಲಿ, ಹೊಯ್ಸಳರ ಶೈಲಿ ಅಂತೆಲ್ಲ ಶಿಲ್ಪಶಾಸ್ತ್ರದಲ್ಲಿ ಇದು ಬರುತ್ತೆ. ಅವ್ರದ್ದೆಲ್ಲ ಒಂದೊಂದು ಸಿಸ್ಟಮ್ಗಳು ಇರ್ತದೆ. ಇದು ಬಂದು ಅದನ್ನೆಲ್ಲ ಏನೂ ಟ್ರೈ ಮಾಡಿಲ್ಲ ಅವರು. ಹಳೆ ದೇವಸ್ಥಾನ ಹೆಂಗಿತ್ತು ಒಂದು ಮಾಡಲ್ ನೋಡ್ಕೊಂಡಿದ್ದಾರೆ, ಅದೇ ಪ್ರಕಾರವಾಗಿ ಕಟ್ಟಿದ್ದಾರೆ ಇದನ್ನು. ಗುಡಿಯ ಸುತ್ತ ಒಂದಷ್ಟು ಏನೋ ಕಲ್ಲಲ್ಲಿ ಬರೆದಿದ್ದಾರಲ್ಲ ಶಾಸನ ಥರ. ಅವೆಲ್ಲ ಸದಾಶಿವರಾಯನ ಕಾಲದ ಶಾಸನಗಳು, ದಾನದತ್ತಿಗಳು ಕೊಟ್ಟಿರೋಂಥದ್ದು, ಮತ್ತು ಉತ್ಸವಾದಿಗಳು ಯಾವ್ಯಾವ ಥರ ನಡೀತದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ರಿಸರ್ಚ್ ಮಾಡಿ ಎಲ್ಲ ಬರೆದಿದ್ದಾರೆ. ಅಂದರೆ ಇವಾಗಲೂ ತುಂಬ ಪುಸ್ತಕಗಳು ಸಿಗುತ್ತೆ ಅದರ ಬಗ್ಗೆ ಎಲ್ಲ ದಾನದತ್ತಿಗಳೇ ತುಂಬ ಇದೆ. ಆಮೇಲೆ ಉತ್ಸವಾದಿಗಳು ಹೆಂಗೆ ನಡಿಬೇಕು ಅಂತಿದೆ. ಆಮೇಲೆ ಈ ಕಡೆ ದೇವಸ್ಥಾನ ಪ್ರಾಕಾರದಿಂದ ಇಳಿದು ಬಲಭಾಗದಲ್ಲೇ ಸದಾಶಿವರಾಯನ ಒಂದು ಶಾಸನಗಳು ಬರ್ತದೆ. ಅಂದರೆ ಈ ರಾಯರ ಗೋಪುರದ ಬಗ್ಗೆ ಹಿಂದೆ ದ್ವಾರ ಇದು ಬಂದು ಅದೆಲ್ಲ ಈ ಹಿಂದೂಗಳಲ್ಲಿ ಮತ್ತು ನಮ್ಮಲ್ಲೇ ಒಂದು ನ್ಯೂನತೆ ಅಂತಂದರೆ ಏಕಪ್ರಕಾರವಾದ ಒಂದು ಕಥೆ ಹೇಳ್ತಾರೆ ಅನ್ನೋಂಥದ್ದಿದೆ. ಯಾರೋ ಇತಿಹಾಸವಾಗಿ ತುಂಬ ಮಹತ್ವ ಕೊಡ್ತಾ ಇರಲಿಲ್ಲ. ಏನೋ ಒಂದು ಈ ದೇವಸ್ಥಾನ ನೀವು ಕಟ್ಟಿಸ್ತೀರಾ ಅಂದರೆ ನಿಮ್ಮ ಹೆಸರು ಹಾಕೋತಾ ಇರಲಿಲ್ಲ. ನನ್ನ ಹೆಸರು ಗೊತ್ತಾಗಬಾರ್ದು, ಯಾರಿಗೂ ನಾ ಮಾಡಿರೋದು ಗೊತ್ತಾಗಬಾರ್ದು ಅನ್ನೋದು ನಮ್ಮಲ್ಲಿರೋ ಭಾವನೆ. ಆದರೆ ಅದೇನನ್ನು ಆಗುತ್ತೆ, ಅದು ಇತಿಹಾಸದ ಅಪಚಾರ ಅಂತ ಆಗ್ತದೆ. ಅದು ಸರಿಯಾದ ದಾಖಲಾತಿಗಳಿರಲ್ಲ. ಯಾರೋ ಬಂದು ನೆಕ್ಸ್ಟ್ ಅವರು ನಾನು ಮಾಡಿರೋದು ಅನ್ನೋ ಥರ ಹೇಳ್ಕೊಂಡ್ಬಿಡ್ತಾರೆ. ಆ ಥರ ಇದಾಗ್ತದೆ. ಅದರಲ್ಲಿ ಇವಾಗ ಇಲ್ಲಿ ರಾಮಾನುಜಾಚಾರ್ಯ ಏನೋ ಇದಾದರೂ ಕೋಳಿ ಥರ ಕೂಗಿದ್ರು ಅಂತೆಲ್ಲ ಕಥೆಗಳು ಹೇಳ್ತಾರೆ ಈ ರಾಯರ ಗೋಪುರಕ್ಕೆ. ಅದು ಐತಿಹಾಸಿಕವಾಗಿ ಒಂದು ಏನಿರೋದು ಅಂದರೆ ಈ ಕಡೆ ಬಾಗಿಲು ದಕ್ಷಿಣದಲ್ಲಿ ಬಾಗಿಲು ಮಾಡಬೇಕು ಅಂತ ದ್ವಾರ, ಅದು ರಾಯರ ಗೋಪುರ, ಅದು ಮೇಲ್ಕೋಟೆಗೆ ದ್ವಾರ ಮಾಡ್ತಾಯಿದ್ರು. ಹಿಂದೆ ಅಲ್ಲಿ ಮೆಟ್ಲಿದೆ ಅಲ್ಲಿ ಹತ್ಕೊಂಬರೋದು, ಅದಕ್ಕೆ ಶುರು ಮಾಡೋದು ಸದಾಶಿವರಾಯ ಅಂತ ಹೇಳ್ತಾರೆ. ಅದು ರಾಯರು ಮಾಡೋದ್ರಿಂದ ರಾಯರ ಗೋಪುರ ಅದು ಆ ಕಡೆ ಮಾಡಬಾರ್ದು, ಏಳಿಗೆ ಎಲ್ಲ ಊರಿಗೆ ಉತ್ತರದಿಂದ ದ್ವಾರ ಇರಬೇಕು, ದಕ್ಷಿಣದಲ್ಲಿ ದ್ವಾರ ಇರಬಾರ್ದು ಅಂತ ಯಾರೋ ಜ್ಯೋತಿಷಿಗಳು ಇವರೆಲ್ಲ ಹೇಳಿದ್ದಾರೆ. ಅದು ಹೇಳಿದ್ದಕ್ಕೆ ಏನಾಗಿದೆ, ಇದನ್ನು ಬಿಟ್ಬಿಟ್ಟು ಆ ಕಡೆ ಆರಂಭ ಮಾಡಿದ್ರು. ಅವ್ರು ಬೇಜಾರಾಗಿ ಅರ್ಧದಲ್ಲೇ ಅದು ತುಂಬ ಪ್ಲ್ಯಾನ್ ಮಾಡ್ಕೊಂಡು ಶುರು ಮಾಡಿದ್ದಾರೆ. ಅವ್ರು ಹಿಂದೆಲ್ಲ ಏನಂದರೆ ಜ್ಯೋತಿಷಿಗಳು ಹೇಳ್ಬಿಟ್ಟು ಅಂದರೆ ಎತ್ತಾಗ್ತಾ ಇರಲಿಲ್ಲ ಆ ಮಾತನ್ನ. ಅಷ್ಟು ನಂಬ್ತಾ ಇದ್ರು.
ಎಲ್ಲ ಇದಾದಮೇಲೆ ಅದು ಬಿಟ್ಟು ಹೋಗಿ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಇದನ್ನು. ಇಲ್ಲೇ ನಮ್ಮ ಚಲುವನಾರಾಯಣ ಸ್ವಾಮಿಗೆ ಒಂದು ಸುಬ್ರಹ್ಮಣ್ಯ ಸವಾರಿ ಅಂತ ಒಂದು ಸರ ಇದೆ. ಅದೇನಂತಂದರೆ ಹಿಂದೆ ಈ ರಾಜರು ಹೋಗೋಂಥದ್ದನ್ನ ಸವಾರಿ ಅಂತ ಹೇಳ್ತಾಯಿದ್ರು. ಒಂದು ಗುಂಪು ಅವ್ರ ಜೊತೆ ಒಂದು ಪರಿವಾರನೇ ಹೋಗ್ತಾಯಿತ್ತು. ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ. ಅವರು ಬರಬೇಕಾದ್ರೆ ಏನಾಗ್ತದೆ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ದರ್ಶನ ಮಾಡಿಕೊಂಡು ಅರಮನೆಗೆ ಬರ್ತಾರೆ. ರಾಜರು ಗೊಮ್ಮಟೇಶ್ವರನ ದರ್ಶನ ಮಾಡೋಕ್ಕೆ ಹೋಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತದೆ ಅವ್ರಿಗೆ. ಅದೇ ಒಳಗಡೆ ರಾಜ್ಯ ಪುರೋಹಿತರು, ರಾಜ್ಯ ಜ್ಯೋತಿಷಿಗಳೆಲ್ಲ ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಅವರು ಹೇಳಿರ್ತಾರೆ ರಾಜರನ್ನ ಒಳಗಡೆ ಬಿಡಬೇಡಿ ಅಂತ. ಅವಾಗ ಏನಾಗ್ತದೆ, ಏನಾಯಿತು ಏನು ಅಂತಂದಾಗ, ನೀವು ಬೆತ್ತಳೆ ಇರೋಂಥ ದೇವ್ರನ್ನ ನೋಡಿಕೊಂಡು ಅರಮನೆ ಒಳಗೆ ಬಂದರೆ ಅರಮನೆಗೆ ಶ್ರೇಯಸ್ಸಲ್ಲ, ಬರಬೇಡ ಅಂತ ಹೇಳ್ಬಿಡ್ತಾರೆ. ಏನು ಪರಿಹಾರ ಅಂತಂದದಕ್ಕೆ ಮೇಲ್ಕೋಟೆಗೆ ಹೋಗಿ ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡ್ಕೊಂಡು ಅಂತಾರೆ. ಆ ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದಾಗ ಕೊಟ್ಟಿರೋ ಚೈನ್ಗೆ ಸುಬ್ರಹ್ಮಣ್ಯ ಸವಾರಿ ಅಂತ ಹೆಸರು. ಅಂದರೆ ಸುಬ್ರಹ್ಮಣ್ಯನ ನೋಡ್ಕೊಂಡು ಬಂದು ಶ್ರಾವಣ ಬೆಳಗೊಳ ನೋಡ್ಕೊಂಡು ಬಂದಿರ್ತಾರೆ. ಆ ಶ್ರಾವಣ ನೋಡಿದ್ರಿಂದ ಒಳಗಡೆ ಪ್ರವೇಶ ಇಲ್ಲ. ಅದನ್ನು ಪರಿಹಾರ ಮಾಡೋದಕ್ಕೆ ದೇವ್ರಿಗೊಂದು ಚೈನ್ ಕೊಟ್ಟಿರ್ತಾರೆ. ಅವರೆಲ್ಲ ರಾಜರು ತುಂಬ ಇರ್ತಾಯಿತ್ತಲ್ಲ, ಒಂದು ವಜ್ರದ ನೆಕ್ಲೆಸ್ ಕೊಟ್ಟಿದ್ದಾರೆ. ಇವಾಗಲೂ ಕೃಷ್ಣರಾಜ ಮುಡಿಯಲ್ಲಿ ಎಲ್ಲದರಲ್ಲೂ ಬರುತ್ತದು ವಜ್ರ ಫುಲ್ ನೆಕ್ಲೆಸ್. ಅದು ವಜ್ರ, ಹೌದೌದು. ಅವ್ರಿಗೇನು ಬೇಕಾದಂಗೆಲ್ಲ ಇದೆಯಲ್ಲ, ಹೌದೌದು, ತುಂಬ ಇದೆ ಅದು. ಅದನ್ನು ಕೊಟ್ಬಿಟ್ಟು ಇದು ಮಾಡಿದ. ಇವಾಗಲೂ ಆ ಚೈನ್ ಯಾರಾದರೂ ಇದೆ ಅಂದರೆ ಹಿರಿಕರೆಲ್ಲ ಸುಬ್ರಹ್ಮಣ್ಯ ಸವಾರಿ ತೊಗೊಂತಾರೆ. ಅಂದರೆ ಆ ಸುಬ್ರಹ್ಮಣ್ಯ ಸವಾರಿ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೂ ಗೊತ್ತಾಗ್ತಾ ಇರ್ತದೆ. ಅದು ಆ ಪಾಪಕರ್ಮ ನಿವಾರಣೆಗೇ ಇಲ್ಲಿ ಪಕ್ಕದಲ್ಲಿ ಶ್ರಾವಣ ಬೆಳಗೊಳಕ್ಕೆ ಹೋಗೋ ರೋಡ್ ಮಧ್ಯದಲ್ಲೇ ಅಗಲಿಯ ಅಂತ ಒಂದಿದೆ. ಅಗ ಅಂದರೆ ಪಾಪ, ಲಯ ಅಂದರೆ ಹೋಗೋಂಥದ್ದು. ಅಗಲಿಯ ಅಂದರೆ ಆ ಪಾಪ ಕಳ್ಕೊಳ್ಳೋಂಥದ್ದಕ್ಕೆ ಒಂದು ಊರನ್ನೇ ದತ್ತಿ ಕೊಟ್ಟು ಬ್ರಾಹ್ಮಣರಲ್ಲಿ ಇರಿಸಿ ಅಲ್ಲೊಂದು ವರಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಇದು ಮಾಡಿಬಿಟ್ಟು ಅಲ್ಲಿ ಜೀವನ ಮಾಡಿಕೊಂಡು ಇದು ಮಾಡಿದ್ರೆ ಈ ಕರ್ಮಗಳು ಕಳೀತದೆ ಅಂತ ಒಂದು ನಂಬಿಕೆ ಅವ್ರಿಗೆ. ಆ ಥರ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಕಲ್ಲಿಗೂ ಒಂದು ಇತಿಹಾಸ ಇದೆ. ಅದು ತಿಳಿದೇನೆ ಬ್ಲೈಂಡಾಗಿ ಏನೋ ಹೇಳೋಂಥದ್ದು ಇದು ಮಾಡೋದು ಒಂದು ನಡೀತಾ ಇರ್ತದೆ. ಇದು ಅಕ್ಕ ತಂಗಿ ಕೊಳ ಅಂತ. ಇದು ರಾಣಿಯರ ಮಕ್ಕಳೇ ಕಟ್ಸಿರೋಂಥದ್ದು. ಇದು ರಾಣಿಯರ ಮಕ್ಕಳು, ಹೌದೌದು, ಹೆಣ್ಮಕ್ಳು ಇಬ್ರು. ಅಲ್ಲ, ರಾಜರ ಮಕ್ಕಳೇನೆ ಇಬ್ಬರು ರಾಣಿಯರು. ಯಾರು ಹೊಯ್ಸಳನ? ಇಲ್ಲ, ಇದೆಲ್ಲ ಮೈಸೂರು ಅರಸರ ಪೀರಿಯಡ್. ಇದೊಂದು 6-7 ಶತಮಾನ ಆಗ್ತದೆ. ಇದು ಮಾಡಿದಾಗ ಇದು ಅಕ್ಕ, ಅದು ತಂಗಿ, ಇದು ಇಬ್ಬರು ಇದು ಮಾಡ್ತಾರೆ. ಇದರಲ್ಲಿ ಏನಂದರೆ ಒಂದು ನೀತಿ ಕಥೆನೂ ಇದೆ. ಅಂದರೆ ಏನಂದರೆ ಅಕ್ಕ ತಂಗಿ ಇಬ್ಬರು 2 ಕೊಳ ಕಳಿಸ್ತಾರೆ. ಜನಗಳಿಗೆ ಉಪಯೋಗ ಆಗಕ್ಕೆ ಮಾಡಿಸಿ ಅಂತ ಯಾರೋ ಒಂದು ಪ್ರಾರ್ಥನೆ ಆಗ್ತದೆ. ಅವಾಗ ಮಾಡಿಸ್ಬಿಟ್ಟು ಮಾಡ್ಸೋಣ ಅಂದ್ಬಿಟ್ಟು ಇಲ್ಲಿ ಜಾಗ ಎಲ್ಲ ನೋಡಿಕೊಂಡು ಎಲ್ಲ ಇದು ಮಾಡಿರ್ತಾರೆ. ಇವಳು ಅಕ್ಕ ಏನು ಮಾಡ್ತಾಳೆ, ಅವಳು ಒಂಥರ ಇದು ಖರ್ಚು ಏನು ಮಾಡ್ತಾಳೆ, ಅವಳು ಗೊತ್ತಿರಬೇಕು ಅಂತದ್ದು ಒಂದು ವ್ಯವಸ್ಥೆ ಇಟ್ಕೊಂಡಿರ್ತಾಳೆ. ಏನು 1 ರೂಪಾಯಿ ಖರ್ಚು ಮಾಡಿದ್ರು ಬರೆದಿಟ್ಕೊತಾ ಇರ್ತಾಳೆ, ಈ ಕೊಳಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ. ತಂಗಿ ಏನು ಮಾಡ್ತಾಳೆ, ದೇವ್ರ ಕೆಲಸಕ್ಕೆ ಲೆಕ್ಕ ಹಾಕ್ಬಾರ್ದು ಅಂತ ಸುಮ್ಮನೆ ಕೊಡ್ತಾ ಇರ್ತಾಳೆ. ಅವಳು ಕೊಳನ ದೊಡ್ಡದಾಯಿತು. ಲಾಸ್ಟಲ್ಲಿ ನೀರು ಬಂದಾಗ ಏನಾಗ್ತದೆ, ಅದರಲ್ಲಿ ಕುಡಿಯೋ ನೀರು ಬಂತು. ಇವತ್ತು ದೇವರಿಗೆ ಅಭಿಷೇಕಕ್ಕೆ ಆರಾಧನೆಗೆಲ್ಲ ಆ ಕೊಳದಿಂದನೇ ನೀರು ಹೋಗುತ್ತೆ. ಅದು ಹೌದು, ದೊಡ್ಡದು. ಇದು ಅಕ್ಕನ ಕೊಳ, ಇದು ಉಪ್ಪು ನೀರಿದೆ. ಇದು ಸಾಲ್ಟ್. ಹೌದು. ಇದು ಕುಡಿಯೋಕೆ ಉಪಯೋಗಿಸಲ್ಲ, ಅದು ಕುಡಿಯೋಕೆ ಉಪಯೋಗಿಸ್ತಾರೆ. ಅದು ದೇವತಾ ಕಾರ್ಯಗಳಿಗೆ ಎಲ್ಲದಕ್ಕೂ ಅದು ಹೋಗ್ತದೆ. ಇದು ದೇವ್ರ ಉಳಿಗಿಳಿ ಹಾಕೋದು, ಪಾತ್ರ ತೊಳೆಯೋದು, ಈ ಥರದಕ್ಕೆಲ್ಲ ಇದು ಉಪಯೋಗ ಆಗ್ತದೆ. ಅಂದರೆ ಕಥೆ ಏನಂತಂದರೆ, ದೇವ್ರ ಕೆಲಸ ಮಾಡುವಾಗ ಹಣಕಾಸು ಲೆಕ್ಕ ಹಾಕ್ಬಾರ್ದು, ಲೆಕ್ಕಾಚಾರ ಜಾಸ್ತಿ ಮಾಡಬೇಡ. ದೇವರಿಗೆ ಕೊಡೋಂಥದ್ದು ಇವಾಗ ಹೆಂಗನು ಭೂಮಿ ಥರ ಒಂದಿದು. ಭೂಮಿಗೆ ಏನು ಬಾಸುಮತಿ ಹಾಕಿದ್ರೆ ಬಾಸುಮತಿ ಬರ್ತದೆ, ಬಾಂಗ್ಲಾ ರೈಸ್ ಹಾಕಿದ್ರೆ ಬಾಂಗ್ಲಾ ರೈಸ್ ಬರುತ್ತೆ ಅಂತಾರಲ್ಲ, ಆ ಥರ ದೇವರಲ್ಲಿ ಲೆಕ್ಕ ಇಲ್ಲದೆ ಮಾಡಿದ್ರೆ ಲೆಕ್ಕ ಇಲ್ಲದೆ ಕೊಡ್ತಾನೋ ಅಂತ. ದಾಸರೆಲ್ಲ ಹೇಳಿಲ್ವ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿರೋ ಅಂತ. ಆ ಥರ ದೇವ್ರದನ್ನ ಅವ್ರು ಕೊಡುವಾಗ ನಾವು ಲೆಕ್ಕ ಮಾಡಬಾರ್ದು ಅಂತ. ನೆಕ್ಸ್ಟ್ ಜನ್ರೇಷನ್ ಯಾರಾದರೂ ಬಂದ್ರೇನೋ, ನೀವು ದೇವ್ರಿಗೆ ಏನು ಕೊಡ್ತೀರಾ ಅದನ್ನು ಲೆಕ್ಕ ಆಗದೆ ಮನಸ್ಪೂರ್ವಕವಾಗಿ ಮಾಡಿ, ನಿಮ್ಗೆ ಅದಷ್ಟೇ ರಿಟರ್ನ್ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದು ಈ ಕೊಳಗಳ ಒಂದು ಇದು. ಅದೇ ನೀತಿ ಇಲ್ಲಿ ಆ ನೀತಿ ಇದು. ಬಟ್ ಐತಿಹಾಸಿಕವಾಗಿ ರಾಜರ ಹೆಣ್ಮಕ್ಳು, ಹೌದೌದು, ರಾಜರ ಹೆಣ್ಮಕ್ಳು ಅವರಿಬ್ಬರು ಪ್ರಾರ್ಥನೆ ಮಾಡ್ಕೊಂಡು ಕಟ್ಟಿದ್ದಾರೆ. ಆದರೆ ಅದೇ ಥರ ಇದು ಇದೆ. ಇದಕ್ಕೆ ಸೈನ್ಸ್ ರೀಸನ್ ಏನು ಹೇಳ್ತಾರೆ, ಅಕ್ಕಪಕ್ಕ ಕೊಳಗಳಿದ್ರೆ ಒಂದು ಉಪ್ಪು ಬರುತ್ತೆ, ಒಂದು ಸಿಹಿ ಬರುತ್ತೆ ಅಂತ ಅವರು ಸೈಂಟಿಫಿಕ್ ರೀಸನ್ ಹೇಳ್ತಾರೆ. ಬಟ್ ಅದು ಪಕ್ಕ, ಅದು ಉಪ್ಪು ನೀರು ಪಕ್ಕ. ಅದು ಹೌದೌದು, ಕುಡಿದು ನೋಡ್ಬೋದು. ಆ ಥರ ಇದೆ. ಅದು ಸ್ವೀಟ್ ವಾಟರ್ ಇದೆ. ಅದು ನಾವೆಲ್ಲ ಹಿಂದೆಲ್ಲ ಅದನ್ನೇ ತೊಗೊಂಡು ಕುಡಿತಾ ಇದ್ವಿ, ಆರೋಗ್ಯವಾಗೇ ಇದ್ವಿ. ಇವಾಗ ಕೆಂಟ್ ವಾಟ್ರ್ ಅದು ಇದಲ್ಲ. ಇಲ್ಲಿ ಇವಾಗ ನಾವು ಸಣ್ಣವರೇನೆ, ಚಿಕ್ಕ ಮಕ್ಕಳಿದ್ದಾಗ ಇಲ್ಲ ದೊಡ್ಡವರದಾಗಲೂ ಒಂದು ಇವಾಗ ಒಂದು 2-3 ವರ್ಷದ ಹಿಂದೆ ಮನೆಯಲ್ಲಿ ನಮ್ಮ ಮನೆಯವರ ಮದುವೆ ಆದಮೇಲೆ ಕೆಂಟ್ ವಾಟರ್ ಹಾಕಿದ್ರು. ಅದು ಕುಡಿಯೋಕೆ ಅಭ್ಯಾಸ ಮಾಡಿದ್ಮೇಲೆ ನಮಗೆ ಆರೋಗ್ಯನೇ ಹಾಳಾಗ್ತಾ ಇದೆ. ಹಿಂದೆ ಈ ನೀರನ್ನ ಕುಡಿತಾ ಇದ್ವಿ, ಏನಾಗ್ತಾ ಇರಲಿಲ್ಲ. ಹೌದು. ಆದರೆ ಇಲ್ಲಿಂದ ಮುಂದಕ್ಕೆ ಹೋದರೆ ವೇದ ಪುಷ್ಕರಣಿ ಅಂತ ಒಂದು ಜಾಗ ಇದೆ. ಅಲ್ಲಿ ದತ್ತಾತ್ರೇಯರ ಒಂದು ದೇವಸ್ಥಾನ ಇದೆ. ಅದು ತುಂಬ ಪುರಾತನವಾದದ್ದೇ. ಅಲ್ಲಿ ರಾಮಾನುಜಾಚಾರ್ಯರು ಬಂದು ಅಲ್ಲಿಂದ ಎದ್ಕೊಂಡು ಕಾಷಾಯ ಅಂತಂದರೆ ಕೆಂಪು ಕಲರ್ ವಸ್ತ್ರ ಧಾರಣೆ ಮಾಡ್ಕೊಂಡು ಬಂದಿರಲ್ಲ ತಮಿಳ್ನಾಡಿಂದ ಬರುವಾಗ. ಆ ಕೊಳದ ಜಾಗದಲ್ಲೇ ಬಿಳಿ ವಸ್ತ್ರ ಧಾರಣೆ ಮಾಡ್ಕೊಂಡು ಬಂದಿರ್ತಾರೆ. ಆ ಕೊಳದಲ್ಲೇ ತಿರ್ಗಾ ಕಾಷಾಯ ಧಾರಣೆ ಮಾಡ್ಕೊತಾರೆ ಅಂತ ಒಂದು ಇದು. ಅಲ್ಲಿ ದತ್ತಾತ್ರೇಯರ ಒಂದು ದೇವಸ್ಥಾನ ಗುಡಿನೂ ಇದೆ. ಅದ್ರಿಂದ ಮುಂದಕ್ಕೆ ಹೋದರೆ ಧನುಷ್ ಕೋಟಿ ಅಂತ, ರಾಮ ಲಕ್ಷ್ಮಣ ಸೀತೆ ಆಂಜನೇಯ 3 ಜನನೂ ಈ ಕಡೆಯಿಂದ ಹೋಗ್ತಾರೆ. ಆಂಜನೇಯ ಅದು ನೀವು ಇದಾಗಿ ತೊಗೊಂಡ್ರೇನೋ ಅಯೋಧ್ಯೆ ಅಂದರೆ ನಾರ್ತ್ ಇಂಡಿಯಾ ಬರುತ್ತೆ. ಅಲ್ಲಿಂದ ಅಂದರೆ ಕರ್ನಾಟಕ ಹಂಪಿ, ಅದೊಂದು ಕಿಷ್ಕಿಂದ ಅಂತ ಆಂಜನೇಯನ ಜಾಗ. ಅದು ವಾನರರೆಲ್ಲ ಅಲ್ಲೇ ಹುಟ್ಟಿದ್ದು, ಅಲ್ಲೇ ಇದಾಗಿದ್ದು, ವಾಲಿ ವಧೆ ಅಲ್ಲೇ ಆಗಿದ್ದು ಎಲ್ಲ ಆಗ್ತದೆ. ಅಲ್ಲಿಂದ ರಾಮ ಲಕ್ಷ್ಮಣ ಆಂಜನೇಯ ಎಲ್ಲ ಈ ಕಡೆ ಬರ್ತಾರೆ. ಹಿಂಗೆ ಹೋದರೆ ಇದು ಶ್ರೀಲಂಕಾ ಸಿಗೋಂಥ ಜಾಗ. ಇದು ಇಂಡಿಯಾ ಇದರಲ್ಲಿ ಬಾರ್ಡ್ರ್ ಥರ ಇದು ಮುಂದಕ್ಕೆ ಹೋದರೆ ತಮಿಳ್ನಾಡು ಈ ಕಡೆನೇ ಹೋಗ್ಬೋದು.
ಅಲ್ಲಿ ಹೋಗಿ ಅವಳು ಏನೋ ಇದು ಹೇಳ್ತಾರೆ, ಕುಡಿಯೋಕ್ಕೆ ನೀರು ಇಲ್ಲ ಅನ್ನೋ ಥರನೂ ಹೇಳ್ತಾರೆ, ಏನೋ ಮುಟ್ಟಾಗಿದ್ಲು, ಸ್ನಾನ ಮಾಡೋಕ್ಕೆ ನೀರು ಇರಲಿಲ್ಲ ಅನ್ನೋ ಥರನೂ ಹೇಳ್ತಾರೆ. ಆವಾಗ ಬಂಡೆ ಮೇಲೆ ಬಾಣ ಪ್ರಯೋಗ ಮಾಡಿ ನೀರು ಬಂದಿದೆ ಅಂತ. ಯಾವ ಕೊಳದಲ್ಲಿ ನೀರು ಬತ್ತೋದ್ರೂ ಅಲ್ಲಿ ನೀರು ಬತ್ತೋಗಲ್ಲ. 1.5 ಸಮುದ್ರ ಮಟ್ಟಕ್ಕಿಂತ ಒಂದು 2,000 ಅಡಿ ಎತ್ತರ ಇದೆ. ಅಲ್ಲಿ ನೀರು ಯಾವಾಗಲೂ ಇದ್ದೇ ಇರುತ್ತೆ. ಅಲ್ಲೆಲ್ಲ ರಾಮನ ದೇವಸ್ಥಾನವೂ ಒಂದಿದೆ. ಅಲ್ಲಿ ಅವ್ರು ಸ್ನಾನ ಏನೆಲ್ಲ ಮಾಡಿಕೊಂಡು ಅಲ್ಲಿ ಆಹಾರಾದಿಗಳು ಮಾಡಿಕೊಂಡು ಹೋದರು ಈ ಕಡೆಯಿಂದ ಅಂತ ಹೇಳ್ತಾರೆ. ಈ ಗೂಗಲಲ್ಲೂ ಇದು ಮಾಡಿದ್ರೆ ಇವಾಗ ಶ್ರೀಲಂಕಾದಿಂದ ಅಯೋಧ್ಯೆಗೆ ವಾಕಿಂಗ್ ಡೇ ಅಂತ ಹಾಕಿದ್ರೆ 21 ದಿನ ಅಂತ ಬರುತ್ತೆ. ಅಲ್ಲಿ ರಾವಣನ ಸಂಹಾರ ಆದಮೇಲೆ 21 ದಿನ ಆದಮೇಲೆ ಅಯೋಧ್ಯೆಗೆ ಹೋಗಿ ಅವ್ರ ಪಟ್ಟಾಭಿಷೇಕ ಅಂತ ಲೆಕ್ಕ. ಅದು ಇವಾಗಲೂ ಅದಕ್ಕೆಲ್ಲ ಇದೆ, ನಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೂ ಒಂದು ಆಧಾರ ಇದೆ. ಇವಾಗೆಲ್ಲ ಅದನ್ನೇ ಹೌದೌದು ಬರುತ್ತೆ ನೀವು ಚೆಕ್ ಮಾಡಿ ಅದೆಲ್ಲ. ಅದೆಲ್ಲ ಪ್ರತಿಯೊಂದಕ್ಕೂ ಇದಿದೆ. ನಮ್ಮದ್ರಲ್ಲಿ ಏನಂತಂದರೆ ಒಂದೊಂದಕ್ಕೂ ಐತಿಹಾಸಿಕವಾಗಿ ಮತ್ತು ವೈಜ್ಞಾನಿಕವಾಗೂ ಇದೆ. ಅದನ್ನು ಕರೆಕ್ಟಾಗಿ ಹೇಳೋರಿಲ್ಲ ಅಷ್ಟೇ, ಆ ಥರ ಇದಾಗ್ತಾ ಇದೆ. ಸೊ ನಮ್ಮ ಹಿಂದಿನ ಕಥೆಗಳಿಗೆಲ್ಲೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದೆ. ಪಕ್ಕ ಇದೆ. ಮದುವೆ ಆಗೋದ್ರಲ್ಲೂ ಹಣೆಗಿಡೋದಕ್ಕೆ ಒಂದು ರೀಸನ್ ಇದೆ. ಹೆಣ್ಮಕ್ಳು ಹಣೆಗೆ ಇಡಬೇಕು ಅಂತ. ಹಿಪ್ನಾಟೈಸ್ ಮಾಡೋರಿಗೆ ಕಷ್ಟ ಆಗುತ್ತೆ. ಹಣೆಗೆ ಇದಿಟ್ರೆ, ಕುಂಕುಮ ಇಟ್ಟರೆ, ಅದರಿಂದನೇ ಇಡ್ತಾ ಇದ್ದಿದ್ದು ಭಾರತೀಯರು. ದೃಷ್ಟಿ ಉಪಾಸನೆಗಳು ಅಂತೆಲ್ಲ ಹೇಳ್ತೀವಿ. ಅದನ್ನೇ ಇವಾಗ ಅಮೇರಿಕಾದಲ್ಲಿ ಎಲ್ಲರೂ ಹಿಪ್ನಾಟೈಸ್ ಅಂತ ಇದು ಮಾಡ್ತಾರೆ. ಅದು ಹಿಂದೆ ಇದರಲ್ಲಿ ಅಥರ್ವಣ ವೇದದಲ್ಲೆಲ್ಲ ದೃಷ್ಟಿ ಉಪಾಸನ ಅಂತ ಹೇಳ್ತಾರೆ. ಮಂತ್ರೋಪಾಸನ, ದೃಷ್ಟಿ ಉಪಾಸನ, ಬಿಂಬ ಉಪಾಸನ, ಇದರ 4 ಥರ ಉಪಾಸನೆಗಳು ಇರ್ತವೆ. ಅದರಲ್ಲಿ ಹಿಪ್ನಾಟೈಸ್ ಮಾಡೋರಿಗೆಲ್ಲ ಸಮಸ್ಯೆ ಆಗ್ತದೆ ಅಂತ ಹಣೆಗೆ ಇಟ್ಕೊಳ್ಳಿ ಅಂತ ಹೇಳೋದು. ಪ್ರತಿಯೊಂದಕ್ಕೂ ಎಲ್ಲ ಮದುವೆಗಳು, ಸಪ್ತಪದಿ, ಪ್ರತಿಯೊಂದಕ್ಕೂ ಕಾರಣಗಳಿಟ್ಟಿದ್ದಾರೆ. ಅದು ಸರಿಯಾಗಿ ಹೇಳಿಲ್ಲ. ಇದೇನೆಂದರೆ ಬ್ಲೈಂಡಾಗಿ ನಮ್ಮಲ್ಲಿ ಏನಂದರೆ ಕೆಲವು ರಹಸ್ಯ ಅಂತ ಮಾಡ್ಕೊಂಡ್ಬಿಟ್ರು, ಕೆಲವು ಎಲ್ಲರಿಗೂ ಹೇಳೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು. ಅದು ರಹಸ್ಯ ಆಗಿ ಇವಾಗ ನಮ್ಮ ತಾತನಿಗೆ ಬರ್ತಾ ಇದ್ದದ್ದು ಅನ್ನೋಷ್ಟು ನಮ್ಮ ಅಪ್ಪನಿಗೂ ಅವ್ರಿಗೆ ಬರಲಿಲ್ಲ, ನಮ್ಮ ತಂದೆಗೆ ಬಂದಷ್ಟು ನಮಗೆ ಬರಲಿಲ್ಲ. ಇದು ಕಾರಣ ಏನಂತಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಕರೆಕ್ಟಾದ ಇದುಗಳು ಹೋಗಲಿಲ್ಲ. ಫಿಲ್ಟ್ರ್ ಆಗಿ ಕಮ್ಮಿ ಆಗಿ ಲಾಸ್ಟಲ್ಲಿ ಇವಾಗ ಈ ಸ್ಟೇಜಿಗೆ ಬಂದು ನಿಂತಿದೆ. ಇವಾಗಲೂ ರಹಸ್ಯ ಮಾಡ್ಕೊಂಡು ಹೋದರೆ ಮುಂದೆ ಏನೂ ಇರೋದೇ ಇಲ್ಲ, ಆ ಥರ ಆಗ್ಬಿಡುತ್ತೆ. ಎಲ್ಲ ಈ ಮೇಲ್ಕೋಟೆಯಲ್ಲೇ ತುಂಬ ನೋಡೋಂಥ ಜಾಗಗಳಿದೆ. ಇನ್ನು ಪಂಚಕಲ್ಯಾಣಿ, ಅಲ್ಲೇ ವರಾಹಸ್ವಾಮಿ ದೇವಸ್ಥಾನ ಇದೆ. ವರಾಹ ಅವತಾರ ಆದಾಗ ಅವರ ಬೆವರು ಬೀಳುತ್ತಲ್ಲ, ಅದೇ ಕಲ್ಯಾಣಿ ಸ್ವರೂಪ ಅಂತ ಹೇಳ್ತಾರೆ. ಅಲ್ಲೂ ತೆಪ್ಪೋತ್ಸವಗಳು ಎಲ್ಲ ಅಲ್ಲೇ ನಡೆಯುತ್ತೆ. ತುಂಬ ಅದ್ಭುತವಾಗಿದೆ. ಅಲ್ಲೇ ಮೇಲೆ ನರಸಿಂಹಸ್ವಾಮಿ, ಪ್ರಹ್ಲಾದ ತಂದೆ ಮರಣ ಆಯ್ತಲ್ಲ, ಯೋಗ ನರಸಿಂಹ. ಹೌದು. ಪ್ರಹ್ಲಾದ ಅವರ ತಂದೆ ಹಿರಣ್ಯಕಶಿಪು ಸಂಹಾರ ಆಗ್ತದೆ. ಪಿತೃದೋಷ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ ನರಸಿಂಹಸ್ವಾಮಿನ. ಭೂ ಪ್ರದಕ್ಷಿಣೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಆ ಭೂ ಪ್ರದಕ್ಷಿಣೆ ಮಾಡ್ಕೊಂಬಂದಾಗ ಈ ಕಲ್ಯಾಣಿಯಲ್ಲಿ ಹೋಗಿ ಅವರು ಸ್ನಾನಾದಿಗಳು ಒಂದು ಸಾಲಿಗ್ರಾಮ ಇಟ್ಕೊಂಡಿರ್ತಾರೆ. ಮೇಲ್ಗಡೆ ಸಾಲಿಗ್ರಾಮ ಇಟ್ಬಿಟ್ಟು ಕೆಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋವಳಿಗೆ ಆ ಸ್ವರೂಪ ಆಗಿ ಯೋಗ ನರಸಿಂಹಸ್ವಾಮಿ ಆಗಿರ್ತಾರೆ. ಆಗ ಕೆಳಗಡೆ ಪ್ರಹ್ಲಾದ ಗುಹೆ ಅಂತ ಒಂದಿದೆ, ಅಲ್ಲೇ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಅದು ತುಂಬ ಪವರ್ಫುಲ್ ಆದ ದೇವಸ್ಥಾನಗಳವಲ್ಲ. ಅದು ಎಲ್ಲ ಹೊಯ್ಸಳರ ಕಾಲದಲ್ಲೇ ಜೀರ್ಣೋದ್ಧಾರ ಆಗಿದೆ. ಇದು ಅದೇ ಈ ಥರ ಕೆಳಗಡೆ ತೊಟ್ಟು ಕಟ್ಟಿದ್ದು ಯಾರು ಅಂತ ಶಾಸನ, ಅದಕ್ಕೆ ಮೇಲ್ಗಡೆ ಯೋಗ ನರಸಿಂಹ ವಿಗ್ರಹ ಇದ್ದಿದ್ದೇನೆ. ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರ, ಅದಕ್ಕೆ ದೇವಸ್ಥಾನ ಮಾಡಿದ್ದಾರೆ. ಅದಕ್ಕೂ ಶಾಸನಗಳೆಲ್ಲ ಇದೆ. ದೇವಸ್ಥಾನ ಮಾಡಿರೋದು ಹೊಯ್ಸಳರ ಕಾಲದಲ್ಲಿ. ಹಿಂದೆ ಇದ್ದಿದ್ದ ಒಂದು ದೇವರಿಗೇನೆ ಒಂದು ದೇವಸ್ಥಾನ ಮಾಡಿದ್ದಾರೆ. ಆ ಥರ ಈ ಕೆಳಗಡೆ ತೊಟ್ಟಲು ಮೂಡು ಅಂತಿದೆ, ನೀರು ಹರಿಯುತ್ತಲ್ಲಿ. ಅಲ್ಲೇ ವೈಕುಂಠನಾಥರ ದೇವಸ್ಥಾನ ಒಂದು ಬಂಡೆ ಥರ ಮಾಡಿದ್ದಾರೆ. ಅಲ್ಲೆಲ್ಲ ಈ ಮಗು ಆಗದಿರೋಂಥವ್ರು ಪ್ರಾರ್ಥನೆ ಮಾಡಿಕೊಂಡು ಅಷ್ಟತೀರ್ಥ ಅಂತ, ಇಲ್ಲಿ ಮೇಲ್ಕೋಟೆಯಲ್ಲಿ 108 ತೀರ್ಥಗಳಿದೆ. ಇಲ್ಲಿ ನೀರು ಎಲ್ಲೂ ವೇಸ್ಟ್ ಆಗಲ್ಲ. ಈ ಮಳೆ ಆದರೆ ಒಂದೊಂದು ಇದು ನಿಂಗಣ್ಣನ ಕಟ್ಟೆ ಅಂತ, ನಾಮಂಗ್ಲದ ಪಾಳಿಗಾರ ನಿಂಗಣ್ಣ ಅಂತ ಅವ್ರು ಕಟ್ಟಿರೋದು. ಇದು ಹಸುಗಳು ಬಂದು ನೀರು ಕುಡಿಯೋದಕ್ಕೆ ಜಾಗ ಮಾಡಿದ್ರು ಹಿಂದೆ. ಇಲ್ಲೆಲ್ಲ ಹೌದು, ಅದಕ್ಕೆ ನೀರು ಕುಡಿಯೋ ಜಾಗ ಅದು. ಇದು ಮನುಷ್ಯರು ಉಪಯೋಗಿಸ್ಕೊಳ್ಳೋದು. ಎಲ್ಲ ಕಡೆನೂ ಇಲ್ಲಿ 108 ಕೊಳ ಇದೆ ಮೇಲ್ಕೋಟೆಯಲ್ಲಿ. ಅಷ್ಟು 108 ಕೊಳಗಳಿದೆ. 8 ಕೊಳದಲ್ಲಿ ಅಷ್ಟತೀರ್ಥ ಉತ್ಸವ ಅಂತ ನಡೆಯುತ್ತೆ. ಅದು ಮಾಡ್ಕೊಂಡು ಕೊನೆಯಲ್ಲಿ ಹೋಗಿ ತೊಟ್ಟಲು ಮೂಡಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಳ್ಳು ಕಟ್ಟಿಸ್ಕೋತಾರೆ. ಅಂದರೆ ಮುತ್ತೈದೆ ಹೆಂಗಸರುಗಳ ಹತ್ರ ಪ್ರಾರ್ಥನೆ ಇರೋಂಥ ಹೆಣ್ಮಕ್ಳು ಕಟ್ಟಿಸ್ಕೊತಾರೆ. ಆ ಪ್ರದಕ್ಷಿಣೆ ಮಾಡಿ ಪಿಂಡ ಪ್ರಸಾದ ಅಂತ ಕೊಡ್ತಾರೆ ಬೆಟ್ಟದಲ್ಲಿ. ಆ ತೊಟ್ಟಲು ಮೂಡಲ್ಲಿ ಹೋಗಿ ಆ ವ್ರತ ಮುಗಿಸಿ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ಕೊಂಡು ಬಂದು ಬೆಟ್ಟಕ್ಕೆ ಹೋಗಿ ಪಿಂಡ ಪ್ರಸಾದ ಅಂತ ಮಾಡ್ಕೊಂಡು ಹೋದರೆ ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಅದು ತೊಟ್ಟಲು ಮೂಡಿನ ಒಂದು ವಿಶೇಷ. ಅದು ರಾಜಮುಡಿ ಉತ್ಸವದಲ್ಲಿ, ಅಂದರೆ ರಾಜಮುಡಿ ಬ್ರಹ್ಮೋತ್ಸವ ಅಂತ ನಡೆಯುತ್ತೆ. ಆ ಟೈಮಲ್ಲಿ ಇದು ಉತ್ಸವ ನಡೀತದೆ. ಅದು ತೊಟ್ಲು ಮೂಡು ಜಾತ್ರೆ ಅಂತಲೇ ಹೆಸರು ಅದಕ್ಕೆ. ತುಂಬ ಜನ ಸೇರ್ತಾರೆ. ಅದೊಂದು ಆ ತೊಟ್ಲು ಮೂಡೋದು ಒಂದು ಇದಿದೆ. ಇಲ್ಲದೇ ಈ ಥರ ನೀವು ನೋಡ್ಕೊಂಡ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ಇತಿಹಾಸ ಇದೆ, ಒಂದೊಂದು ಮಹಾತ್ಮೆಗಳಿದೆ. ಅಲ್ಲಲ್ಲಿ ನೀರುಗಳೆಲ್ಲ ಹೋಗದಿರೋ ಥರ ವ್ಯವಸ್ಥೆಗಳು ಮಾಡಿದ್ದಾರೆ ಹಳೆ ಕಾಲದಿಂದನೂ. ತುಂಬ ಕೆಲಸ ಮಾಡಿದ್ದಾರೆ. ಎಲ್ಲ ಸುತ್ತ ಕೋಟೆ ಇರೋದ್ರಿಂದ ಮೇಲೂ ಕೋಟೆ ಇದೆ, ಎತ್ತರವಾಗಿರೋಂಥ ಕೋಟೆ. ಈ ಥರ ಫುಲ್ಲು ಕೋಟೆ ಇದೆ ಊರು ಸುತ್ತ. ಕೋಟೆ ಇದು. ಈ ಥರ ಇಲ್ಲೂ ಊರು ಸುತ್ತನೂ ಇದೆ. ಎಷ್ಟು ವಿಸ್ತೀರ್ಣ ಮೇಲ್ಗಡೆ ಕೋಟೆ ಊರು? ಒಂದು ಈ ಕಡೆ ಅದೇ ಒಂದು 3.5-4 ಕಿಲೋಮೀಟರ್ ಬರುತ್ತೆ. ಹಿಂಗೆ ಒಂದು 4 ಕಿಲೋಮೀಟರ್ ಸುತ್ತಳತೆ ಇದೆ. ಹೌದು. ಅಷ್ಟಕ್ಕೂ ಫುಲ್ಲು ಇದು ಮಾಡ್ಕೊಂಡಿದ್ದಾರೆ. ಜನಸಂಖ್ಯೆ ಎಷ್ಟು ಇಲ್ಲಿ ಒಂದು ಎಲ್ಲ ಜನಾಂಗದವರು ಸೇರಿ ಒಂದು 3,500-4,000 ಜನ ಇದ್ದಾರೆ ಇಲ್ಲಿ ಬೆಟ್ಟದ ಮೇಲೆ. ಹೌದು. ವೈರಮುಡಿ ಉತ್ಸವ ಅಂತಿರಲ್ಲ, ಏನದು ವೈರಮುಡಿ?
ವೈರ ಅಂತಂದರೆ ತಮಿಳಲ್ಲಿ ವೈರ ಅಂದರೆ ವಜ್ರಕ್ಕೆ ವೈರ ಅಂತ ಹೇಳೋದು. ಅದು ವೈರ ಮುಡಿ ಅಂತ ಅಂದರೆ ವಜ್ರ ಖಚಿತವಾದಂತಹ ಒಂದು ಮುಡಿ, ಕಿರೀಟಕ್ಕೆ ಮುಡಿ ಅಂತ ಹೇಳೋದು. ಅದು ಇವಾಗ ರಾಜಮುಡಿ ಅಂದರೆ ರಾಜ ಒಡೆಯರು ಕೊಟ್ಟಿರೋದು. ಕೃಷ್ಣರಾಜ ಮುಡಿ ಅಂತಂದರೆ ಕೃಷ್ಣರಾಜ ಒಡೆಯರು ಕೊಟ್ಟಿರೋದು ಅಂತ ಒಂದು ಆಧಾರಗಳು ಅಥವಾ ಇತಿಹಾಸದ ಒಂದು ನೆಲೆ ಸಿಗುತ್ತೆ ಅದಕ್ಕೆ. ಈ ವೈರ ಮುಡಿಗೆ ಆ ಥರದ್ದು ಏನಿಲ್ಲ. ಇದಂದರೆ ಅದು ಪೌರಾಣಿಕವಾದ ಕಥೆನೇ ಅದಕ್ಕೆ ಆಧಾರವಾಗಿರೋದು. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಅನಿರುದ್ಧನ ಕಿರೀಟ ಅಂತ ಹೇಳ್ತಾರೆ. ಅದು ಪೂರ್ವದಿಂದ ವೈಕುಂಠದಿಂದ ಬಂದಿದ್ದು ಅಂತ ಹೇಳ್ತಾರೆ. ಅದೆಲ್ಲ ಇದು ಮಾಡಿ ಯಾರಿಗೆ ಧಾರಣೆ ಮಾಡೋಂಥ ಗರುಡನಿಗೆ ಸಿಗುತ್ತೆ. ಯಾರಿಗೆ ಧಾರಣೆ ಮಾಡೋದು ಅಂತ ಗರುಡ ಎತ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಕಂಚಿ ವರದರಾಜ ಸ್ವಾಮಿ ಕೊಡ್ತಾರೆ, ತಿರುಪತಿ ವೆಂಕಟರಮಣ ಸ್ವಾಮಿ ಕೊಡ್ತಾರೆ, ಯಾರಿಗೂ ಅದು ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾರಂತೆ. ಮೇಲ್ಕೋಟೆ ಚಲನಾರಾಯಣ ಸ್ವಾಮಿ ಬಂದು ಕೇಳ್ಕೊತಾರಂತೆ, ನಾನು ಇಷ್ಟು ಗಂಟೆ ಕಾಲ ನಾನು ಇದನ್ನು ಇಟ್ಕೊಂಡಿರ್ತೀನಿ, ರಾತ್ರಿ ಹೊತ್ತು ಧಾರಣೆ ಮಾಡ್ಕೊತೀನಿ ಅಂತ ಇವ್ರು ಹೇಳ್ತಾರಂತೆ. ಆವಾಗ ಇಲ್ಲಿ ಸಮರ್ಪಿಸ್ಬಿಟ್ಟು ಪೂಜೆ ಮಾಡೋಂಥ ಒಂದು ಅಭ್ಯಾಸ ಇದೆ ಇಲ್ಲಿ. ಗರುಡ ದೇವರು ತಂದು ಕೊಟ್ಟಿದ್ದು ಮುಡಿ ಅಂತ ಒಂದು ಐತಿಹ್ಯ. ಬಟ್ ಯಾರು ಕೊಟ್ಟರು ದಾಖಲೆನೇ ಇಲ್ಲ. ಇಲ್ಲ ಯಾರಿಂದ ಬಂದಿರೋದು ಏನೋ ದಾಖಲಾತಿಗಳು ಏನಿಲ್ಲ ಅದಕ್ಕೆ. ಈ ಪೌರಾಣಿಕವಾದ ಕಥೆಗಳಿದೆ ಅಷ್ಟೇ. ಬಹುಶಃ ಈ ಹೊಯ್ಸಳರ ಒಂದು ತುಂಬ ಇಲ್ಲಿ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಅವರೇನಾದ್ರು ಕೊಟ್ಟಿರಬಹುದು, ಅದಕ್ಕೂ ಏನು ಸಾಕ್ಷಿ ಇಲ್ಲ. ಇಲ್ಲಿ ಏನು ಆ ಥರದ್ದು ಯಾರಾದರೂ ರಾಜರು ಕೊಟ್ಟಿದ್ರೆ ಒಂದು ಇತಿಹಾಸ ಇದು ಮಾಡ್ತಾಯಿದ್ರು. ಮತ್ತು ಏನೋ ಒಂದು ಅಷ್ಟು ಬೆಲೆ ಬಾಳಂಥ ವಸ್ತು ಕೊಟ್ಟರೆ ರಾಜರು ಬರೆಸ್ತಾಯಿದ್ರು. ಯಾಕಂದರೆ ರಾಜ ಒಡೆಯರು ಕೊಟ್ಟಿರೋದು ಮುಡಿಗೂ ಬರ್ಸಿದ್ದಾರೆ, ಕೃಷ್ಣರಾಜ ಮುಡಿಯರು ಕೊಟ್ಟಿರೋದಕ್ಕೂ ಬರ್ಸಿದ್ದಾರೆ. ಅದು ಹೊಯ್ಸಳರದ್ದು ಏನಾದರೂ ಇದ್ದರೂ ಅವರು ಶಾಂತಿ ಗ್ರಾಮದಲ್ಲಿ ಮೇಲ್ಕೋಟೆಯಲ್ಲಿ ಈ ಥರ ಅದೆಲ್ಲ ಮಾಡಿದ್ವಿ ಅಂತೆಲ್ಲ ಬರೆದಿದ್ದಾರೆ. ಆ ಥರ ಇದ್ದರೆ ಇವರು ಬರಿತಾ ಇದ್ದರು. ಇವರು ಯಾವಾಗ ಇದು ಮಾಡಿಲ್ಲ, ಯಾವುದು ದಾಖಲಾತಿಗಳಿಲ್ಲ ಅಂತ. ಅವರು ವೈರ ಮುಡಿ ನೋಡೇ ಅವ್ರು ರಾಜಮುಡಿ ಮಾಡಿಕೊಟ್ಟಿರೋದು. ಅಂದರೆ ಅವ್ರಿಗೂ ಪೂರ್ವದ್ದದು. ಆ ಥರ ಈ ಥರ ಬಾಯಿಂದ ಬಾಯಿಗೆ ಪೌರಾಣಿಕವಾದ ಕಥೆಗಳಿದೆಯೇ ಹೊರತು ಯಾವುದೂ ಇದೇ ಪ್ರಮಾಣ ಅನ್ನೋ ಥರ ಹೇಳೋಂಥದ್ದು ಯಾವುದೂ ಇಲ್ಲ. ಅನಿರುದ್ಧನ ಕಿರೀಟ ಗರುಡ ದೇವರು ತಂದರು, ಈ ಥರ ಮೇಲ್ಕೋಟೆಗೆ ಅದು ಚಲನಾರಾಯಣ ಸ್ವಾಮಿಗೆ ಸೆಟ್ ಆಯಿತು, ಇಲ್ಲಿಗೆ ಸಮರ್ಪಿಸಿದ್ರು ಅನ್ನೋ ಥರ ಒಂದು ಇದೆ. ವಜ್ರ ಫುಲ್ ವಜ್ರ ಖಚಿತವಾದ ಮುಡಿ ಅದು. ಅಂದರೆ ರಾಜಮುಡಿ ಕೃಷ್ಣರಾಜ ಮುಡಿನೂ ವಜ್ರಾನೇ. ವೈರ ಮುಡಿ ಇನ್ನೂ ಹಳೇದು, ತುಂಬ ಹಳೇದು. ಆವಾಗಲೇ ತುಂಬ ಅದನ್ನು ವ್ಯಾಲ್ಯೂಯೇಷನ್ ಎಲ್ಲ ಮಾಡಬೇಕು ಅಂತ ಮಾಡಿದ್ರು. ಆವಾಗಲೇ ಏನಿದು ಮಾಡಲಿಲ್ಲ. ಈ ರಾಜರಿಂದ ಸರ್ಕಾರಕ್ಕೆ ಎಲ್ಲ ಪದಾರ್ಥಗಳು ಹೋಯ್ತು. ಅವಾಗ ವೈರ ಮುಡಿ ಒಂದು ಸತಿ ನೋಡಬೇಕು ಅಂತ ಇದು ಮಾಡಿದ್ರಂತೆ. ಮೈಸೂರು ಮಹಾರಾಣಿಯವರು ಹೇಳಿದ್ರಂತೆ, ಇಲ್ಲಿ ನಮ್ಮ ಇದರಲ್ಲಿ ಚಲರಾಯ ಸ್ವಾಮಿ ತಲೆಯಲ್ಲಿ ಬಿಟ್ಟು ಬೇರೆ ಥರ ನೋಡೋವಂಥ ಅಭ್ಯಾಸ ಇಲ್ಲ, ಇಲ್ಲ ನಮ್ಮ ಜಾಗದಲ್ಲಿ ನೋಡಬೇಡಿ, ನೀವು ತೊಗೊಂಡೋಗ್ಬಿಟ್ಟು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅವರೇನು ಮಾಡಿದ್ರು, ಇದು ನೋಡಬೇಕು ಅಂತ ಸರ್ಕಾರ ತೊಗೊಂಡೋಗ್ಬೇಕು, ಯಾವುದೋ ಬಸ್ ಏನೋ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ. ಅವಾಗ ಇದನ್ನು ನೋಡ್ತೀವಿ ಅಂದಿದ್ದಕ್ಕೇ ಆ ಥರ ಎಲ್ಲ ಆಗ್ತಾಯಿದೆ, ನೋಡೋದು ಬೇಡ ಅಂತ ಆ ಕಾಲದಲ್ಲೂ ಯಾರೂ ಚೆಕ್ ಮಾಡಿಲ್ಲ. ಅದೇನು ಬೆಲೆ ಬಾಳುತ್ತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ರಾಜಮುಡಿ ಕೃಷ್ಣರಾಜ ಮುಡಿಗೆಲ್ಲ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅಲ್ಲ ಆವಾಗಲೇ 84-85 ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ವೈರ ಮುಡಿಗೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಬೆಲೆ ಕಟ್ಟೋಕೆ ಆಗದೇ ಇರೋಂಥ ಪದಾರ್ಥ ಅದು. ಮತ್ತು ಹೇಗೆ ಹೌ ವಿಲ್ ಯು ಸೇಫ್ ಇಟ್? ಇಲ್ಲಿ ಎಲ್ಲ ಮಂಡ್ಯ ಟ್ರೆಷರಿಲಿ ಇರುತ್ತದಲ್ಲ. DC ಕಂಟ್ರೋಲ್. ಹೌದು. ಇದೆಲ್ಲ ಮೈಸೂರು ಮಹಾರಾಜರ ಹತ್ರ ಇರ್ತಾಯಿತ್ತು. ಇವಾಗ ಮಂಡ್ಯ ಗೌರ್ಮೆಂಟ್ ಇದಾದಮೇಲೆ ಮಂಡ್ಯ ಇದರಲ್ಲೇ ಇರುತ್ತದು. ಆ ಉತ್ಸವದ ಟೈಮ್ಗಳಲ್ಲಿ ತರ್ತಾರೆ. ಅದೇ ನಮ್ಮ ಸ್ಥಾನಿಕರುಗಳದ್ದೇನೆ ಕೆಲಸ ಅದು. ಇವರು ತರೋದು ಅಂತಿದೆ, ಅವ್ರು ಹೋಗಿ ತರ್ತಾರೆ. ಎಲ್ಲ ಧಾರಣೆ ಎಲ್ಲ ಆದಮೇಲೆ ಪುನಃ ತೊಗೊಂಡೋಗಿ ಕೊಡೋವಂಥದ್ದು ಎಲ್ಲ ಒಂದು ಆ ಥರದ ಅಭ್ಯಾಸಗಳಿದೆ. ಒಟ್ಟು ಮೇಲ್ಕೋಟೆ ಅಂತಂದರೆ ಚಲನಾರಾಯಣ ಸ್ವಾಮಿ. ಇಲ್ಲ, ಇದೊಂಥರ ರೋಚಕ, ರೋಮಾಂಚನ, ಒಂಥರ ತಿಳ್ಕೊಳ್ಳೋಂಥ ವಿಚಾರಗಳು ತುಂಬ ಇದೆ. ಇದು ಊರಿಗೇನೆ ಜ್ಞಾನ ಮಂಟಪ ಅಂತ ಹೆಸರು. ತುಂಬ ಜನ ಪೂತಿ ನರಸಿಂಹಾಚಾರ್ಯ ಕವಿ ಇಲ್ಲಿ ಇರೋ ದೊಡ್ಡ ವಿದ್ವಾಂಸರುಗಳು ಇಲ್ಲಿರೋರೆಲ್ಲ ದೊಡ್ಡ ವಿದ್ವಾಂಸರುಗಳೇ ಇದೆ, ಇವಾಗಲೂ ಇದ್ದಾರೆ, ಎಲ್ಲ ತುಂಬ ಜನ ಇದ್ದಾರೆ. ಆ ಥರ ಹುಟ್ಟಲ್ಲೇ ಊರಿಗೇನೆ ಜ್ಞಾನ ಮಂಟಪ ಅಂತ ಹೆಸರು. ಅಂದರೆ ಬುದ್ಧಿವಂತರು ತುಂಬ ಜನ ಇರೋಂಥದ್ದು ಇಲ್ಲಿ ಅಂತ. ತುಂಬ ಓದಿರೋರೇ ಇರ್ತಾರೆ. ಸಂಸ್ಕೃತ ಇಲ್ಲಿ ತುಂಬ ಪ್ರಾಧಾನ್ಯತೆ. ಹೌದು, ಸಂಸ್ಕೃತ ತುಂಬ ಇದೆ. ಭಾಳ ಧನ್ಯವಾದ ಸಂಪತ್ ಕುಮಾರ್ ಅವರು, ಇಲ್ಲಿನ ಸ್ಥಾನಿಕರು. ಇವರು ನಮ್ಗೆ ತುಂಬ ವಿಷಯಗಳನ್ನು ಕೊಟ್ಟಿದ್ದಾರೆ. ಮೇಲ್ಕೋಟೆ ಬಗ್ಗೆ ಸಮಗ್ರವಾಗಿ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ. ಭಾಳ ಧನ್ಯವಾದ ಸರ್. ಒಳ್ಳೆಯದು. ಸೊ ತಮ್ಮ ಪರಿಚಯ ಮಾಡಿಸಿದಂಥ ನಮ್ಮ ರಂಗನಾಥ ಅಯ್ಯಂಗಾರ್ ಅವ್ರಿಗೂ ಭಾಳ ಧನ್ಯವಾದ. ರಂಗನಾಥ ಮಾಮ. ಎಸ್. ಅದೇ ನೀವು ಎಲ್ಲರೂ ಮಾಮ ಇವ್ರ ಸಂಬಂಧ. ನಾವು ಎಲ್ಲ ಅಂಕಲ್ ಅಂತೀವಲ್ಲ, ಅದನ್ನು ಎಲ್ಲರೂ ಅಂಕಲ್ ಹೇಳ್ತಾರಲ್ಲ, ಅದನ್ನು ನಾವು ಮಾಮ ಅಂತ ಕರಿತೀವಿ. ಹೆಣ್ಮಕ್ಳಿಗೆ ಏನಂತೀರ? ಮಾಮಿ. ಸಿಂಪಲ್. ಓಕೆ. ನೀವೆಲ್ಲ ಈಗ ಸಿಕ್ಕರೆ ಮಾತಾಡೋ ತಮಿಳಲ್ಲೇ? ಹೌದು. ಓಕೆ. ನಮಗೆ ತಮಿಳು ಬರೆಯೋಕ್ಕೆ ಓದಕ್ಕೆ ಬರಲ್ಲ. ನಮ್ಮ ತಾಯಿಯೆಲ್ಲ ತಮಿಳ್ನಾಡು, ನಾವೆಲ್ಲ ಕನ್ನಡನೇ ಓದಿರೋದು. MA ಸಂಸ್ಕೃತ ಮಾಡ್ಕೊಂಡಿದ್ದೀನಿ, ಹಿಸ್ಟ್ರಿ MA ಮಾಡಿದ್ದೀನಿ. ಹೌದು. ಅಸ್ಟ್ರಾಲಜಿ ವಿದ್ವತ್ ಮಾಡಿದ್ದೀನಿ, ಜ್ಯೋತಿಷ್ಯ. ಅದರಲ್ಲೇ ಡಾಕ್ಟ್ರೇಟ್ ಮಾಡ್ಕೊಂಡಿದ್ದೀನಿ ಜ್ಯೋತಿಷ್ಯದಲ್ಲೇನೆ. ಡಾಕ್ಟರ್ ಸಂಪತ್ ಕುಮಾರ್. ಹೌದು. ಆದರೆ ಎಲ್ಲ ಒಂದು ಇದರಲ್ಲಿ ಎಜುಕೇಷನೆಲ್ಲ ಸಾಹಿತ್ಯ ಓದೋ ಹುಚ್ಚಿದೆ ತುಂಬ ಜನ. ಐತಿಹಾಸಿಕ ಸಾಹಿತ್ಯಗಳು ತುಂಬ ಇಷ್ಟ ನನಗೆ. ಅದು ಹೇಳಿದ್ನಲ್ಲ, ಸಿ ಕೆ ನಾಗರಾಜರು ಅವರು ಮೇಲ್ಕೋಟೆ ಬಗ್ಗಿರೋದು, ತಾರಾಸೋದು ಎಲ್ಲ ಓದ್ಬಿಟ್ಟಿದ್ದೀನಿ. ದುರ್ಗಾಸನ ಕಂಪನಿ ಕುಯ್ದು ರಕ್ತರಾತ್ರಿ ತಿರುಗುಬಾಣ, ಅದೆಲ್ಲ ತಾರಾಸೋದು ಎಲ್ಲ ಓದಿದ್ದೀನಿ. SL ಭೈರಪ್ಪ ತುಂಬ ಇಷ್ಟ ನಮಗೆ. ಪರ್ವ, ಆವರಣ, ತಂತು, ಅಂಚು, ಸಾಕ್ಷಿ. ಅವರು ನಮ್ಮ ಮೇಲ್ಕೋಟೆ ಬಂದರೆ ನಮ್ಮ ಮನೇಲಿ ಇರ್ತಾರೆ ಭೈರಪ್ಪನವರು. ಅವರು ಹೋಗಿ ನೋಡ್ತಾ ಇರ್ತೀವಿ. ಇವಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿದೆ.
ಚಂದ್ರಶೇಖರ್ ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಆಪ್ತರು, NI ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು. ಅವ್ರ ಮೂಲಕ ನಮಗೂ ಸ್ವಲ್ಪ ಕ್ಲೋಸ್. ಇಂದಿನ ಅವ್ರಿಗೆ ಸರಸ್ವತಿ ಸನ್ಮಾನ ಬಂದ ತಕ್ಷಣ ಮೇಲ್ಕೋಟೆಯಲ್ಲಿ ಮೊದಲು ಸನ್ಮಾನ ಮಾಡಿದ್ದು ನಾವು 2010ರಲ್ಲಿ. ಎಲ್ಲರದು ಹೋಗ್ತಾ ಇರ್ತೀವಿ. ತುಂಬ ಸಾಹಿತ್ಯದೊಂದು ಬುಕ್ ಓದೋ ಅಭ್ಯಾಸ ಇದೆ. ತುಂಬ ಪುಸ್ತಕಗಳು ಪರ್ಚೇಸ್ ಮಾಡಿ ಓದ್ತಾನೆ ಇರ್ತದೆ. ಅದು ಓದೋಕ್ಕೆ ಬರೋದಲ್ಲ, ಕನ್ನಡನೇ, ತಮಿಳು ಬರೋಲ್ಲ, ಮಾತಾಡೋಕ್ಕೆ ಮಾತ್ರ ಬರುತ್ತೆ ಅಷ್ಟೇ. ಅಂದರೆ ಪೂತಿನವ್ರು ತಾವು ನೋಡಿದ್ದೀರಿ? ಪೂತಿನ ನೋಡಿದ್ದೀವಿ. ಸೊ ಇಲ್ಲಿನ ಹೌದು, ಕವಿ ಹೌದು, ತುಂಬ ದೊಡ್ಡ ಸಾಹಿತ್ಯ. ಇಲ್ಲಿ ಮೇಲ್ಕೋಟೆಯಲ್ಲಿ ತುಂಬ ಜನ ಇದ್ದಾರೆ, ಬೆಳಕಿಗೆ ಬರ್ತಾ ಇಲ್ಲ. ಇಲ್ಲಿ ಬರೆಯಂಥವ್ರು ತುಂಬ ಜನ ಇದ್ದಾರೆ. ಧನ್ಯವಾದ ಗುರುಗಳೇ, ಒಳ್ಳೆಯದು. ನಿಮಗೆ ಒಳ್ಳೆಯ ಸೇವೆ ಆಯಿತು. ನಿಮ್ಮೆಲ್ಲರ ಪರವಾಗಿ ಸಂಪತ್ ಕುಮಾರ್ ಅವರಿಗೆ, ಡಾಕ್ಟರ್ ಸಂಪತ್ ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು. ನಮಸ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.